ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ಇಳಿಸಿದ್ದೇ ಡಿ ಕೆ ಶಿವಕುಮಾರ್. ಇವಾಗ ಪೊಸಿಷನ್ ಚೇಂಜ್ ಆಗಿದೆ, ಸಿಎಂ ಆಗಿದ್ದಾರೆ. ಇವಾಗಲೂ ಅವ್ರಿಗೆಲ್ಲ ಸ್ವಲ್ಪ ಆಗ್ತಾರ. ನಾನು ಡಿ ಕೆ ಶಿವಕುಮಾರ್ ಎಂಬ ಹೆಸರು ನಾನು ಈಗಲೇ ಸಮಸ್ಯೆ ಜಾಸ್ತಿ. ಯಾಕೆ ಅಂತಂದ್ರೆ ಸಿಕ್ತು JDS ಅವ್ರಿಗೆ. ಸೋಮವಾರ ಸದ್ಯದಲ್ಲೇ ಟ್ರಬಲ್ ಶೂಟರ್ಗೆ ಒಂದು ಟ್ರಬಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಕಾದು ನೋಡಿ. ಆಡ್ಕೊಂಡಿದ್ದು ಎಸ್.ಎಂ. ಕೃಷ್ಣ ಅವ್ರ ಗೌರ್ಮೆಂಟ್, ಅವತ್ತಿನ ದೇಶಪಾಂಡೆ ಇಂಡಸ್ಟ್ರಿಯಲ್ ಮಿನಿಸ್ಟರ್, ಇವತ್ತಿನ ಡಿ ಕೆ ಶಿವಕುಮಾರ್ ನಗರಾಭಿವೃದ್ಧಿ ಸಚಿವರು. ಇವರ ಕೈವಾರದಿಂದ ಆಗಿದ್ದು ರಾಂಗ್ ಪ್ರಾಜೆಕ್ಟ್ ಮೇಲೆ ತಗೊಂಡಿರೋದು. ಅವ್ರ ಡಿಸ್ಟ್ರಿಕ್ಟ್ ಒಂದೇನೋ ಒಂದು ಮಾಡಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು, ಬೆಂಗಳೂರು ಥರ ಇರಬೇಕು ಅಂದ್ಬಿಟ್ಟು ಇದುವರೆಗೆ 6 ಬಾರಿ ಸಚಿವರು. ಏನಪ್ಪ ಕೊಡುಗೆ ಹೇಳಪ್ಪ, ಇಂಥದ್ದು ಕೊಡುಗೆ ಮಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಅವರ ನೇತೃತ್ವದ ಸರ್ಕಾರ ಸುರಕ್ಷಿತವಾಗಿ 2 ವರ್ಷ ಕಂಪ್ಲೀಟ್ ಮಾಡುತ್ತೆ. ಸರ್, ಡೇ ಒಂದಿಂದನೇ ಸುರಕ್ಷತೆ ಇಲ್ಲ, ಇನ್ನು 2 ವರ್ಷ ಕಂಪ್ಲೀಟ್ ಮಾಡೋದಿಲ್ಲ ಬಂತು ಸರ್. ನಮಸ್ಕಾರ ಪ್ರದೀಪ್ ಅವರೇ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ರಾಜಣ್ಣ ಅವರು ಸೈಲೆಂಟ್ ಆಗಿದ್ರು ಇಷ್ಟು ದಿನ, ಇದ್ದಕ್ಕಿದ್ದಂಗೆ ಇದು ಮಾಡ್ತಾ ಇದ್ದಾರೆ. ಈಗ ನೀವು ರಾಜಣ್ಣ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ಅವ್ರು ಯಾವ ರೀತಿ ಟ್ರಬಲ್ ಮಾಡ್ತಾರೆ ಅವ್ರಿಗೆ ಅಂತ ಅರ್ಥ ಆಗುತ್ತೆ ರೀ. ಅವ್ರು ಕೇಳಿದ ಪ್ರಶ್ನೆಗೆ ಅವ್ರು ಏನು ಹೇಳಿದ್ರು, ಟ್ರಬಲ್ ಶೂಟರ್ಗೆ ಟ್ರಬಲ್ ಆಗಿದೆ ಸರ್ ಅಂತ ಕೇಳಿದ್ರೆ, ಅರೇ ಅವ್ರು ಯಾರು ರೀ ಟ್ರಬಲ್ ಶೂಟರು, ಅದು ನೀವು ಮಾಡಿರೋದ್ರಿ ಅಂತ ಮಾಧ್ಯಮದವ್ರಿಗೆ ಪ್ರಶ್ನೆ ಮಾಡಿದ್ರು. ಅಂದರೆ ರಾಜಣ್ಣ ಅವರು ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾರೆ. ಯಾಕೆ ಅಂದರೆ ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ಇಳಿಸಿದ್ದೇ ಡಿ ಕೆ ಶಿವಕುಮಾರ್. ಹಾಗಾಗಿ ಡಿ ಕೆ ಶಿವಕುಮಾರ್ ಒಂದು ಉತ್ತರವನ್ನು ರಾಜಣ್ಣ ಅವರು ಸದ್ಯದಲ್ಲೇ ಕೊಡ್ತಾರೆ. ಆಮೇಲೆ ಡಿ ಕೆ ಶಿವಕುಮಾರ್ ಏನು ನೀವು ಸುಲಭವಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತ ಅಂದರೆ ಎಂತೆಂಥ ಸಮಸ್ಯೆ ಇದ್ದಾಗ್ಲೂ ಕೇರ್ ಮಾಡದೇ ಇರೋ ಮನುಷ್ಯ ಅವರು. ಇವಾಗ ಪೊಸಿಷನ್ ಚೇಂಜ್ ಆಗಿದೆ, ಸಿಎಂ ಆಗಿದ್ದಾರೆ. ಇವಾಗಲೂ ಇವ್ರಿಗೆಲ್ಲ ಸ್ವಲ್ಪ ಆಗ್ತಾರ. ಈಗಲೇ ಸಮಸ್ಯೆ ಜಾಸ್ತಿ. ಯಾಕೆ ಅಂತಂದರೆ ಕೇವಲ 14 ಜನ ಮಾತ್ರ ನೀವು ಸಮಾಧಾನ ಪಡಿಸಿದ್ರಿ. ಇನ್ನು 120ಕ್ಕೂ ಹೆಚ್ಚು ಶಾಸಕರಿದ್ದಾರೆ, ಅವ್ರನ್ನ ಸಮಾಧಾನ ಪಡಿಸೋದೇ ಇರೋದು. ಈಗಾಗಲೇ ಸಭೆಗಳ ಮೇಲೆ ಸಭೆಗಳು ಆಗ್ತಾ ಇದ್ದಾವೆ, ಪ್ರಾರಂಭ ಆಗಿದ್ದಾವೆ. ಸೋಮವಾರ ಒಂದು ಸಭೆ ಪ್ರಾರಂಭ ಆಗ್ತಾ ಇದೆ. ಇದೇನು ಸೋಮವಾರದೇನೋ ಏನು ಮುನ್ಸೂಚನೆ ನಿಮ್ಗೇನು ಸಿಕ್ತು JDS ಅವ್ರಿಗೆ? ಸೋಮವಾರ ಸದ್ಯದಲ್ಲೇ ಟ್ರಬಲ್ ಶೂಟರ್ಗೆ ಒಂದು ಟ್ರಬಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಕಾದು ನೋಡಿ. ಅಂದರೆ ತುಂಬ ಹುನ್ನಾರ ಮಾಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ? ಹುನ್ನಾರ ನಾವು ಮಾಡ್ತಾ ಇಲ್ಲ, ಪಕ್ಷ ಅವರ ಪಕ್ಷದ ಅಲ್ಪ ಸ್ವಲ್ಪ ಇರುತ್ತಲ್ಲ, ಅಳಿಲು ಸೇವೆ ಅಂತ ಪಕ್ಷದ ಶಾಸಕರೇ ಮಾಡ್ತಾ ಇರೋದು, ಆ ಪಕ್ಷದ ನಾಯಕರೇ ಮಾಡ್ತಾ ಇರ್ತಕ್ಕಂಥ, ಆ ಪಕ್ಷದ ಮುಖಂಡರೇ ಮಾಡ್ತಿರ್ತಕ್ಕಂಥದ್ದು. ಇವತ್ತು ಜಮೀರ್ ಅಹಮದ್ ಖಾನ್ ಅವ್ರನ್ನ ಅಳಿಲಿಕ್ಕೆ ಯಾವ ಆಡಿಯೋವನ್ನ ಯಾರು ಬಿಟ್ರು, ಯಾವ ಸಂದರ್ಭಕ್ಕೆ ಬಿಟ್ರು, ಅದು ಬುದ್ಧಿವಂತಿಕೆಯಲ್ಲಿ ಬಿಟ್ಟಿದ್ದಾರೆ. ಅಲ್ಲ, ಅದನ್ನೆಲ್ಲ ನೀವು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹಾಕಕ್ಕ? ನಾನ್ ಡಿ ಕೆ ಶಿವಕುಮಾರ್ ಅಂತ ಹೆಸರೇ ಹೇಳಿ, ನಾನ್ ಡಿ ಕೆ ಶಿವಕುಮಾರ್ ಅಂತ ಇಲ್ಲ. ಅದ್ರಲ್ಲಿ ಇರ್ತಕ್ಕಂಥ ಮಹಾನಾಯಕರು ಯಾರಪ್ಪ ಅಂತ ಹೇಳಿದೆ ಅಷ್ಟೇ. ಅಲ್ಲ, ಮಹಾನಾಯಕ ಯಾರು? ಈಗ ಎಲ್ಲರೂ ನೀವು ಜಾರಕಿಹೊಳಿನ ರಮೇಶ್ ಜಾರಕಿಹೊಳಿ ಮಹಾನಾಯಕ ಅನ್ಕೊಂಡ್ ಬಂದ್ರು, ಲಾಸ್ಟ್ ಡಿ ಕೆ ಶಿವಕುಮಾರ್ ಅಂತ ಅಂದ್ರು. ಈಗ ನೀವು ಅದೊಂದು ಹೆಸರು ಹೇಳೋದು ಅಷ್ಟೇ ಬಾಕಿ ಉಳಿದಿರೋದಲ್ವ? ನಾನು ಮಹಾನಾಯಕರು ಯಾರಪ್ಪ ಅಂತ ಪ್ರಶ್ನೆ ಮಾಡಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ, ಆ ರೀತಿ ಯಾವುದು ಆಡಿಯೋ ಬಂದಿದೆ, ಆ ಆಡಿಯೋ ಮೇಲೆ ಸೀರಿಯಸ್ ಆಕ್ಷನ್ ತಗೋಬೇಕು. ಅವ್ನು ಯಾರ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳೋಣ, ಆ ಪಕ್ಷದ ಯಾರು ಆ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದ್ರ ಮೇಲೆ FIR ಮಾಡಿ, ಈ ಆಡಿಯೋ ನಿಜಾನಾ ಇಲ್ವಾ, ಅದೇನು ಮಿಮಿಕ್ರಿ ಅಂತ ಹೇಳಿದ್ದಾರೆ, ಏನೋ ಯೂಸ್ ಮಾಡಿದ್ದಾರೆ ಅಂದರೆ ಎಸ್, ಲೆಟ್ ದಮ್ ಟೇಕ್ ಎ ಆಕ್ಷನ್. ಸುಮೋಟೋ ರಿಜಿಸ್ಟರ್ ಮಾಡ್ಬೋದು ಈ ಸರ್ಕಾರಕ್ಕೆ. ಸುಮೋಟೋ ರಿಜಿಸ್ಟರ್ ಮಾಡೋದಕ್ಕಾಗಲ್ವಾ? ರಿಜಿಸ್ಟರ್ ಮಾಡಿ, ಲೆಟ್ ದಮ್ ಫೈಲ್ ದಿ ರಿಜಿಸ್ಟರ್ ದಿ FIR, ಟೇಕ್ ಅಪ್ರಾಪ್ರಿಯೇಟ್ ಆಕ್ಷನ್. ಆ ಆಡಿಯೋ ರಿಲೀಸ್ ಮಾಡೋ 4-5 ದಿವಸ ಆಯ್ತು. ಈವನ್ ಟಿಲ್ ಟುಡೇ ದೇ ನಾಟ್ ಟೇಕನ್ ಸಿಂಗಲ್ ಆಕ್ಷನ್ ಅಗೇನ್ಸ್ಟ್ ದಿ ಹೂಸ್ ದಿ ರಿಲೀಸ್ ದಿ ಆಡಿಯೋ. ಆ ಥರ ಆಡಿಯೋಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನೀವು ಒಬ್ಬರನ್ನೇ ಅವ್ರ ಮೇಲೆ ಟಾರ್ಗೆಟ್ ಇಟ್ಕೊಂಡು ಆ ರೀತಿಯ ಆಡಿಯೋಗಳು ಬರ್ತವೆ ಹೋಗ್ತವೆ ಅನ್ನೋದಾಗಿದ್ರೆ ಯಾಕೆ ಜಮೀರ್ ಅಹಮದ್ ಖಾನ್ ಅವರು ಸಚಿವರನ್ನಾಗಿ ಮಾಡ್ಲಿಲ್ಲ? ಒಂದು ಸಮುದಾಯದ ದೊಡ್ಡ ಲೀಡರು, ಇನ್ನ ಟೈಮ್ ಇದೆಯಲ್ಲ, ಟೈಮ್ ಇರುತ್ತೆ. ಅಷ್ಟೊಂದು ಅರ್ಜೆನ್ಸಿ. ಒಂದು ಸಮುದಾಯದ ದೊಡ್ಡ ಲೀಡರ್ನ ನೀವು ಮೂಲಗೆಂಬು ಮಾಡಿದಿರಲ್ಲ. ಈಗ ಮೂಲೆ ಗುಂಪು ಅಂತ ಹೇಳ್ತಾ ಇರೋದು ಬೇರೆ ಪಾರ್ಟಿ ಪಕ್ಷದವರೇ ಹೊರತು ನಾವು ಕಾಂಗ್ರೆಸ್ ಅವರು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದವರೇ ಹೇಳ್ತಾ ಇರ್ತಕ್ಕಂಥದ್ದು. ಬಿಜೆಪಿ ಅವರು ಹೇಳ್ತಾ ಈ ಮಾತನ್ನ ಹೇಳಿದ್ದು ನಾವಲ್ಲ, ಸ್ವತಃ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗಿ ಆಗ್ಬೇಕಾಗಿತ್ತು ಅಂತ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಹೇಳಿ ಮಾಡಿದಿಂದ ಅವ್ರು ಹೇಳಕ್ಕಾಗಲ್ಲ. ಅವ್ರು ಅದೇ ಪಕ್ಷದವರಲ್ಲ, ಅದಕ್ಕೆ ಅವ್ರಂಗೆ ಹೇಳಿದ್ದಾರೆ. ಸೊ ನೀವು ಅದನ್ನ ಪ್ಲಸ್ ಮಾಡ್ಕೊಂತ ಇದ್ದೀರಾ? ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ.
ಆ ಪಕ್ಷದಲ್ಲಿ ಆಗಿರ್ತಕ್ಕಂಥ ಈ ಆಡಿಯೋ ಬೆಳವಣಿಗೆಯ ಆಧಾರದ ಮೇಲೆನೆ ಅವ್ರನ್ನ ಹೊರಗಡೆ ಇರತಕ್ಕಂಥದ್ದು. ಈಗಾಗಲೇ ನಾನು ಇನ್ನೊಂದು ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ, ಲೋಕಾಯುಕ್ತಕ್ಕೂ ಕೊಟ್ಟಿದ್ದೇನೆ, ಮತ್ತೆ ರಾಜ್ಯಪಾಲರಿಗೂ ಕೊಟ್ಟಿದ್ದೇನೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿದ್ದೇನೆ. 631 ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಖಾತೆಯಲ್ಲಿ ಹಗರಣ ಆಗಿದೆ. ಆ ಬಗ್ಗೆ ಎನ್ಕ್ವೈರಿ ನಡೀತಿದೆ. ಆ ಎನ್ಕ್ವೈರಿಯಿಂದ ತಪ್ಪಿಸ್ಕೊಂಡಿದ್ದಾರೆ ಅವರು. ಸೊ ಇವಾಗ ಜಮೀರ್ ಅಹಮದ್ ಮೇಲೆ ನೀವು ಹೊಸ ಕಂಪ್ಲೇಂಟ್ ಯಾವಾಗ ಕೊಟ್ಟಿದ್ದೀನ? ಇದು ಕೊಟ್ಟಾಲೆ 1.5 ತಿಂಗಳಾಯಿತು. ಅವರಿಗೆ ನೋಟಿಸ್ ಹೋಗಿದೆ. ನೋಟಿಸ್ಗೆ ಬಂದು ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಲೋಕಾಯುಕ್ತರು ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ಉತ್ತರವನ್ನು ಕೊಡದೆ ಸರ್ಕಾರ ಜಾರ್ಕೊಳ್ಳೋಕ್ಕೋಸ್ಕರ ಒಂದು ಕಮಿಟಿಯನ್ನು ಮಾಡಿದೆ. ಆ ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಜಮೀರ್ ಮೇಲೆ ಕೇಸ್ ಇದೆ ಹಾಗಾದ್ರೆ? ಖಂಡಿತ ಅವರು ಸಚಿವರಾಗ ಸಾಧ್ಯನೇ ಇಲ್ಲ. ಇದೇನು ಉದ್ದೇಶ ಪೂರ್ವಕವಾಗಿ ಹಾಕಿದ? ಉದ್ದೇಶಪೂರ್ವಕವಾಗಲ್ಲ. 631 ಕೋಟಿ ರೂಪಾಯಿ ಹೊಡೆದಿರೋದು, ಕೊಳ್ಳೆ ಹೊಡೆದಿರೋದು, ಮೋಸ ಮಾಡಿರೋದು, ಚೀಟ್ ಮಾಡಿರೋದು. ಈ ರಾಜ್ಯದ ಬೊಕ್ಕಸಕ್ಕೆ ಸೇರ್ಬೇಕಾದಂತ ಹಣವನ್ನ ಜಮೀರ್ ಅಹಮದ್ ಖಾನ್ ಅವರು ಲೂಟಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅದು ಯಾರಿಗೆ ಸೇರ್ಬೇಕಾಯ್ತು? ಯಾರು ಅಸಹಾಯಕರಿದ್ದಾರೆ, ಯಾರು ನಿರ್ಗತಿಕರಿದ್ದಾರೆ ಅಂತ ಮುಸ್ಲಿಂ ಕುಟುಂಬಗಳಿಗೆ ಸೇರ್ಬೇಕಾದಂತ ಹಣವನ್ನ ಜಮೀರ್ ಅಹಮದ್ ಖಾನ್ ಅವರು ಲೂಟಿ ಹೊಡೆದಿದ್ದಾರೆ. ಅಂದ್ರೆ ಅವ್ರು ಒಬ್ಬರೇ ಲೂಟಿ ಹೊಡೆದಿದ್ದಾರಾ? ಎಸ್, ಆ ಖಾತೆಯಲ್ಲಿ ವಿತೌಟ್ ಫೈನಾನ್ಷಿಯಲ್ ಅಪ್ರೂವಲ್ ಇವರು ಆ ಹಣವನ್ನು ಭ್ರಷ್ಟಾಚಾರದ ಮೂಲಕ ಪಡ್ಕೊಂಡಿದ್ದಾರೆ. ಸೊ ಇವಾಗ ಹಂಗಾದ್ರೆ ನಿಮ್ಮ ಪ್ರಕಾರ ಡಿ ಕೆ ಅವರ ಸರ್ಕಾರ, ಡಿ ಕೆ ಅವರ ನೇತೃತ್ವದ ಸರ್ಕಾರ ಸುರಕ್ಷಿತವಾಗಿ 2 ವರ್ಷ ಕಂಪ್ಲೀಟ್ ಮಾಡುತ್ತಾ? ಸರ್, ಡೇ 1ಇಂದನೇ ಸುರಕ್ಷತೆ ಇಲ್ಲ. ಇನ್ನು 2 ವರ್ಷ ಕಂಪ್ಲೀಟ್ ಮಾಡೋದು ಎಲ್ಲಿ ಬಂತು ಸರ್? starting ನೀವು ಬರುತ್ತೆ, ನೀವು ಹೋಗ್ತಾ ಇರುತ್ತೆ. ನೀವು ಒಂದು ವಾರ 10 ದಿವಸ ವೆಯ್ಟ್ ಮಾಡಿ ಸರ್. ಒಂದು ವಾರ 10 ದಿವಸ ವೆಯ್ಟ್ ಮಾಡಿ. ಇವರ ಎಲ್ಲ ಪ್ರಾಬ್ಲಮ್ಗಳು ಈಗ ಫುಲ್ ಫ್ಲೆಡ್ಜ್ ಸರ್ ಕ್ಯಾಬಿನೆಟ್ ಮಾಡಲಿ. ಸಿದ್ದರಾಮಯ್ಯನವರು ಮಾಡೋಕ್ಕಾಗಲಿಲ್ಲ, ಇವ್ರ ಕೈಲಿ ಮಾಡಲಿ. 33 ಜನ ಸಚಿವರನ್ನ ಅಪಾಯಿಂಟ್ಮೆಂಟ್ ಮಾಡ್ಬಿಟ್ಟು ಸರ್ಕಾರ ಮಾಡಲಿ. ಆವಾಗ ನಾನು ಒಪ್ತೀನಿ. ಈ ಟ್ರಬಲ್ ಶೂಟರ್ನ ಗಂಡು ಅಂತ ಒಪ್ಪನ. ಅಲ್ಲ, ನೀವು ಒಪ್ಕೊಳ್ಳೇಬೇಕಾಗತ್ತೆ. ಯಾಕೆಂದ್ರೆ ಡಿ ಕೆ ಫಸ್ಟ್ 33 ಸಚಿವರನ್ನ ಒಂದು ಚಾಲೆಂಜು ಡಿ ಕೆ ಶಿವಕುಮಾರ್ ಅವರಿಗೆ ಈ ಮೂಲಕ ಹೇಳ್ತಾ ಇದೀವಿ. ನೀವು 33 ಸಚಿವರನ್ನ, ನಿಮ್ಮ ಎಲ್ಲ ಸರ್ಕಾರದ ಸಚಿವರನ್ನ ನೇಮಕ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ. ನೀವು ಬಿಜೆಪಿಯವರು JDS ಇಬ್ರು ಸೇರ್ಕೊಂಡ್ರು ಡಿ ಕೆ ಶಿವಕುಮಾರ್ನ ಏನು ಮಾಡೋಕ್ಕಾಗಲ್ಲ. ಆ ಸ್ಥಿತಿಯಲ್ಲಿ ಇದ್ದಾರೆ ಅವರು. ಯಾಕೆಂದ್ರೆ ಎಲ್ಲಾ ಮೀರ್ ಬಂದ್ಬಿಟ್ಟಿದ್ದಾರೆ ಸರ್. ನಾವೇನು ಮಾಡಕ್ಕಾಗಲ್ಲ ಸರ್. ಮಾಡಿದ್ರು ಕೂಡ ಅವ್ರನ್ನ ಮಾಡಕ್ಕಾಗಲ್ಲ. ಕಾನೂನು ಕೆಲಸ ಮಾಡ್ತದೆ. ಕಾನೂನೇ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿದ್ದು ನಾವು. ಹಂಗೆ ಕಾನೂನು ಮಾಡುತ್ತೆ ಸರ್. ನಾವ್ಯಾಕೆ ಮಾಡ್ಬೇಕು? ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಅವ್ರು ಮಾಡತಕ್ಕಂಥ ತಪ್ಪುಗಳನ್ನ ಅಥವಾ ಅವ್ರು ಮಾಡತಕ್ಕಂಥ ಅನ್ಯಾಯವನ್ನ ನಾವು ವಿರೋಧಿಸ್ತೀವಿ. ಆದ್ರೆ ಅವರು ತಪ್ಪು ಮಾಡಿ ಅವ್ರು ಎಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನವನ್ನ ಕಾನೂನೇ ಮಾಡುತ್ತೆ. ಹಾಗಾದ್ರೆ ಈಗ ನೀವು ಹೇಳಿದ್ರಿ ವಿರೋಧ ಪಕ್ಷದಲ್ಲಿ ಅಂದ್ಬಿಟ್ಟು, ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಈ 3 ವರ್ಷ ಏನೆಲ್ಲ ಮಾಡಿದಿರ ಸರ್ ನೀವು ಅಲ್ಲಿ ಬಿಜೆಪಿಯವರಲ್ಲಿ? ಈಗ ನಿಮ್ದು ಒಂದು ಕೇಸ್ ಹೇಳಿದ್ರಿ, ಅದನ್ನು ಹೊರತುಪಡಿಸಿ ಹೇಳಿ. ಇರಿ, ನಾಗೇಂದ್ರ ಅವರು ಜೈಲಿಗೆ ಹೋಗಿದ್ದು ಯಾರಿಗೋಸ್ಕರ, ಯಾವ ಕಾರಣಕ್ಕೋಸ್ಕರ ಹೋದ್ರು? ಯಾವ ಕಾರಣಕ್ಕೋಸ್ಕರ ಜೈಲಿಗೆ ಹೋದ್ರು ಸರ್? ನಾಗೇಂದ್ರ ಒಂದು ಕೇಸು ಇರಿ ಸರ್. ನಾಗೇಂದ್ರ ಬಿಟ್ಟು ಬೇರೆ ಏನೋ ಆಗೇ ಇಲ್ವಾ ಸರ್ಕಾರದಲ್ಲಿ? ಹಾಗಾದ್ರೆ ನಾವು ಹೋರಾಟ ಮಾಡ್ತಾ ಇದೀವಲ್ಲ. ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಆಗಿದ ಭ್ರಷ್ಟಾಚಾರ ಇರ್ಬೋದು, ಇವತ್ತು ಇದರಲ್ಲಿ ಅಬಕಾರಿ ಇಲಾಖೆನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಇರ್ಬೋದು. ಅಬಕಾರಿ ಏನು ಮಾಡಕ್ಕೆ ಆಗ್ಲಿಲ್ಲ ಸರ್ ತಾವು? ಅಬಕಾರಿ ಬಿಜೆಪಿ ಅವರಾಗ್ಲಿ ಏನು ಮಾಡಕ್ಕೆ ಆಗಿಲ್ಲ. ಅಬಕಾರಿ ವಿಚಾರದಲ್ಲಿ ಆಡಿಯೋ ಇದೆ, ಆಡಿಯೋ ಸಿಕ್ಕಿದೆ. ಆ ಆಡಿಯೋ ಮೇಲೆ FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ಬೇಕಾದ್ರು ಸರ್ಕಾರ ಜವಾಬ್ದಾರಿ. ಮಾಡಿಸ್ಬೇಕಿತ್ತು, ಕೋರ್ಟ್ ಹೋಗ್ಬೇಕಿತ್ತು. ಎಲ್ಲಿ ಮಾಡ್ತಾ ಇದ್ರೆ ನಿಮ್ಗೆ ಏನಂತ ಅಂದ್ರೆ ಸುಮ್ನೆ ಕಲ್ಲೊಡೆಯೋದು ಬಿಡೋದು. ನೀವಿಬ್ರನ್ನ ಸೇರ್ಕೊಂಡು ಕಲ್ಲೊಡಿತಕ್ಕಂಥ ಪ್ರಶ್ನೆ ನಾವು ಪ್ರತಿ ದಿವಸ ಹೋರಾಟ ಮಾಡ್ತೀವಿ. ಇವತ್ತು ಗೃಹಲಕ್ಷ್ಮಿ ಆಗಿರ್ತಕ್ಕಂಥ ಅನ್ಯಾಯ ಕೋರ್ಟ್ಗೆ ಹಾಕಿದೀವಿ. ಇವತ್ತು ಗೃಹಲಕ್ಷ್ಮಿನಲ್ಲಿ 2 ತಿಂಗಳು ಸ್ಕಿಪ್ ಮಾಡಿದ್ದಾರೆ. ಇವತ್ತು ನಿನ್ನೆ ಕೋರ್ಟ್ ಮುಂದೆ ಬಂದಿತ್ತು, ನಾವೇ ಅಪಿಯರ್ ಆಗಿದ್ದೀರಿ. ಇವತ್ತು ಅದು ಡೇಟ್ ತಗೊಂಡಿದ್ದಾರೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ. 2 ತಿಂಗಳು ಹಣವನ್ನ ಲೂಟಿ ಹೊಡೆದಿದ್ದಾರೆ ಈ ಸರ್ಕಾರ. ಹೆಣ್ಮಕ್ಳಿಗೆ ಕೊಡ್ಬೇಕಾದಂತ ಗೃಹಲಕ್ಷ್ಮಿ ಹಣವನ್ನ ವರ್ಗಾವಣೆ ಮಾಡ್ದೇನೆ 2,000 ರೂಪಾಯಿ ಅಂದ್ರೆ 1,26,00,000 ಅಕೌಂಟ್ಗೆ ಹೋಗ್ಬೇಕಾದ ಹಣವನ್ನ ಲೂಟಿ ಹೊಡೆದಿದ್ದಾರಲ್ಲ. ಲೂಟಿ ಹೊಡೆದಿದಾರ ಅಥವಾ ಅಕೌಂಟ್ ಎಲ್ಲ ಇದೆಯಾ? ಅಕೌಂಟ್ ಹೋಗೇ ಇಲ್ವಲ್ಲ. ಅಲ್ಲ, ಅವ್ರ ಅಕೌಂಟ್ ಹೋಗಿಲ್ಲ ಅಂದ್ರೆ ಈ ಅಕೌಂಟ್ ಅವ್ರ ಅಕೌಂಟ್ ಅಲ್ಲಿ ಇದ್ದಿದ್ರೆ ತೋರಿಸ್ಬೇಕಲ್ಲ ಅದನ್ನ ಇದೆ ಅಂತ. ಯಾಕೆ ಇಟ್ಕೋತಾರೆ? ಅವ್ರು ಇಟ್ಕೊಳಕ್ ಯಾರು ರೈಟ್ಸು? ಆ ತಿಂಗಳದ್ದು ಹೋಗ್ಲೇಬೇಕಲ್ಲ. ಈಗ ಆಲ್ರೆಡಿ ಫೈನಾನ್ಸಿಯಲ್ ಇಯರ್ ಮುಗಿದೋಯ್ತಲ್ಲ. ಮಾರ್ಚ್ 31ಗೆ ಫೈನಾನ್ಸಿಯಲ್ ಇಯರ್ ಮುಗಿದೋಯ್ತು. ನೀವು ಅಷ್ಟೆಲ್ಲ ಹಾಕ್ಲೇಬೇಕಿತ್ತ ಆ ವರ್ಷದನ್ನ? ಹಾಕಿಲ್ವಲ್ಲ ನೀವು. ಒಪ್ಕೊಂಡ್ರಲ್ಲ ಸದನದಲ್ಲಿ. ಈ ಪ್ರಶ್ನೆ ಕೇಳಿದ್ರೆ ಎಸ್ ನಾವು ಹಾಕಿಲ್ಲ ಅಂತ ಒಪ್ಕೊಂಡ್ರಲ್ಲ ಸಚಿವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಸೆಷನಲ್ಲಿ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಇದುವರೆಗೆ ಹಾಕಿಲ್ಲ. ಅದಕ್ಕೆ ನಾವು ಕೋರ್ಟ್ಗೆ ಹಾಕಿದ್ದೀವಿ. ಸೊ ಕೋರ್ಟಲ್ಲಿ ಇನ್ನೂ ಮುಂದುವರೆದಿದೆ ಖಂಡಿತ. ಸೊ ಅದನ್ನು ಬಿಟ್ಟರೆ ಬೇರೆ ಮೇಜರ್ ಆಗಿ ಕಾಂಗ್ರೆಸ್ ಅಪೋಸಿಷನಲ್ಲಿದ್ದಾಗ ಎಷ್ಟೆಲ್ಲ ಹೋರಾಟ ಮಾಡ್ತು BJP ಮೇಲೆ. ಒಂದು ಹೋರಾಟ ಇಲ್ಲ ಬೇಕಂತ ಅಂದರೆ
ಹೋರಾಟ ಅಂದ್ರೆ ಅದಕ್ಕೊಂದು ರೂಪರೇಷೆ ಇರುತ್ತೆ. ಆ ತರ ಒಂದು ಹೋರಾಟ ಮಾಡ್ಲಿಲ್ಲ. ನೋಡಿ, ಮೂಡ ಆಯ್ತಾ? ಹಗರಣಕ್ಕೆ ಏನಂತಂದ್ರೆ ಮೂಡ ಬೆಂಗಳೂರಿಂದ ಹಗರಣ ಬಿಟ್ಬಿಡಿ ಸರ್. ಮೈಸೂರಿಗೆ ಮೂಡ ಪಾದಯಾತ್ರೆ ಹಗರಣ ಮಾಡಿದ್ವಿ, ಬಿಟ್ಬಿಡಿ ಸರ್, ಅದೊಂದು ಪಾದಯಾತ್ರೆ ಪಾದಯಾತ್ರೆನೇ ಮಾಡಿದ್ವಿ. ಸರ್. ಇವತ್ತು ಅದೊಂದು ಪಾದಯಾತ್ರೆನೇ ಸರ್. ಅದು ಪಾದಯಾತ್ರೆ ಯಾರಾದ್ರೂ ಅದನ್ನ ಪಾದಯಾತ್ರೆ ಅಂತಾರ ಸರ್? ಇನ್ನೇನಂತಾರೆ ಸರ್ ಅದನ್ನ? ಅದು ಪಾದಯಾತ್ರೆ ಮಾಡದೆ ನೋಡಿ, ನಿಮ್ಮ ಲೀಡರ್ಸ್ಗಳಿದಾರಲ್ಲ, ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ, ಅವರೆಲ್ಲ ಮಾಡಿರೋರೆ ಕೆಲವೊಂದು ಪಾದಯಾತ್ರೆ ಇದೆ ನೋಡಿ, ಅದು ಪಾದಯಾತ್ರೆ. ಇದು ಮೊನ್ನೆ ಹೋಗಿದ್ದು ಒಂಥರ ಪಿಕ್ನಿಕ್ ಹೋದಂಗಿತ್ತು ಮೈಸೂರಿಗೆ. ನಿಮ್ಮ ಅನಿಸಿಕೆ ಅದು. ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ವಿ. ಆದರೆ ಜೊಡ್ಡುಗಟ್ಟಂಥ ಈ ಸರ್ಕಾರಕ್ಕೆ ದಪ್ಪ ಚರ್ಮ, ಸಾಲು ಸಾಲು ಹಗರಣದಲ್ಲಿ ಮುಳುಗಿದೆ, ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಇವತ್ತು ಅವರ ಅನೇಕ ಶಾಸಕರು ಜೈಲಿಗೆ ಹೋಗಿದ್ದಾರೆ. ನಾಗೇಂದ್ರನಿಂದ ಹಿಡ್ಕೊಂಡು ಪಪ್ಪಿವರೆಗೂ ಅನೇಕ ಸೈನ್ಯ ಶಾಸಕರು ಜೈಲಿಗೆ ಹೋದ್ರು. ಆದರೂ ಈ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ. ಅಂದರೆ ಬೇರೆ ಯಾವ ಸರ್ಕಾರದಲ್ಲಿ ಹೋಗೇ ಇಲ್ವಾ ಹಾಗಾದ್ರೆ? ಹೋಗೇ ಇಲ್ಲ ಅಂತ ಭ್ರಷ್ಟಾಚಾರದಲ್ಲಿ ಹೋಗಿದಾರಲ್ಲ, ಅದು ಇಂಪಾರ್ಟೆಂಟ್. ನಾನು ಸರ್ಕಾರದಲ್ಲಿ ಅಂತಂದ್ರೆ ಭ್ರಷ್ಟಾಚಾರ ಮಾಡೇನೆ ಜೈಲ್ಗೆ ಹೋಗ್ತಿದ್ದಾರೆ. ನಾನು ಸಮಾಜವಾದಿ ಅಂತ ಹೇಳಿದಂಥವ್ರು ಸಿದ್ದರಾಮಯ್ಯನವರು, ನಾನು ಜನಪರ ಅಂತ ಹೇಳಿದವರು ಸಿದ್ದರಾಮಯ್ಯನವರು, ನಾನು ಅಹಿಂದ ಪರ ಅಂದವರು ಸಿದ್ದರಾಮಯ್ಯನವರು. ಒಂದು ಸಿದ್ದರಾಮಯ್ಯ ಪರ ಹಾಕಿದ್ದು ಅದು ಅಂದ್ರೆ ಇಸ್ ಆಲ್ ಪ್ರೀ ಪ್ಲಾನ್ಡ್. STPS ಹಣ ದುರುಪಯೋಗ ಆಯ್ತು, ನಾವು ಹೋರಾಟ ಮಾಡಿದ್ದೀವಿ. ಇವತ್ತು ಬಿಡದಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನೀವು ಬಿಡ್ದಿದ್ದು ಈಗ ಮಾತಾಡ್ತಾ ಇರೋದು ಏನು ಗೊತ್ತಾ, ಇವರೆಲ್ಲ ರಾಜಕೀಯ ವ್ಯಕ್ತಿಗಳು ಒಳಗಡೆ ಚೆನ್ನಾಗಿರ್ತಾರೆ. ಇದು ಮೇಲನೋಟಕ್ಕೆ ಬಡವ್ರ ಬಗ್ಗರಿಗೆ ಮತ್ತು ರೈತರಿಗೆ ಕಣ್ಣೊರ್ಸ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಆಗಲಿ BJP ಆಗಲಿ JDS ಆಗಲಿ ಇವ್ರು ಮಾಡ್ತಾ ಇರೋದೇ ಅದು. ಎಲ್ಲರಿಗೂ ಅಲ್ಲಿ ಒಂದು ಸ್ಮಾರ್ಟ್ ಸಿಟಿ ಆಗಬೇಕು, ಅದು ಒಳಗಡೆ ಆಸೆ ಇದೆ. ಇವರು ಹೊರಗಡೆ ನಾಟಕ ಆಡ್ತಾ ಇದ್ದಾರೆ ಎಲ್ಲರನ್ನೂ ಅಂತ ಒಂದೊಂದು ಮಾತುಗಳು ಬರ್ತಾ ಇದೆ. ಕರೆಕ್ಟು, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸ್ಮಾರ್ಟ್ ಸಿಟಿ ಆಗಬೇಕು, ಒಂದಷ್ಟು ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಸ್ ಆಗಬೇಕು, ನಾನು ಒಪ್ತೀನಿ. ಆದರೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಜಾಗ ಭಾಳ ಇಂಪಾರ್ಟೆಂಟ್. ಎಂಥ ಜಾಗವನ್ನು ನಾವು ಆಯ್ಕೆ ಮಾಡ್ಕೋತೀವಿ. ಇವತ್ತು 9,600 ಎಕರೆ, ಹೆಚ್ಚು ಕಮ್ಮಿ 8ರಿಂದ 10 ಹಳ್ಳಿಗಳು ಮುಳುಗಡೆ, ಇವತ್ತು ಸಾವಿರಾರು ಜಾನುವಾರುಗಳ ನಿರ್ನಾಮ, ಇವತ್ತು ಸಾವಿರಾರು ಎಕರೆ ರೈತರು ನಿರ್ನಾಮ, ಸಾವಿರಾರು ಎಕರೆ ಬೆಳೆದಿರ್ತಕ್ಕಂಥ ಇವತ್ತು ಏನು ತೆಂಗು ನಾಶ, ಈ ರೀತಿ ಅವರ ಜೀವನವನ್ನೇ ಸರ್ವನಾಶ ಮಾಡಿದ್ರೆ ಅವ್ರು ಎಲ್ಲಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ? ನೀವು ರಾಮನಗರ ಜಿಲ್ಲೆಯಿಂದೇ ಬಂದಂಥವ್ರು ಆ ಜಿಲ್ಲೆಯ ಜನಕ್ಕೆ ಮರಣ ಶಾಸನ ಬರೆದ್ರೆ ಹಾಗೆ ಆ ಜಿಲ್ಲೆಗೆ ಪೂರಕವಾಗಿ, ಅಭಿವೃದ್ಧಿಗೆ ಪೂರಕವಾಗಿ ನೀವು ಕೆಲಸ ಮಾಡಿ. ನೀವು ನಾವು ನಮ್ಮ ಹಿಂದೆ ಇದ್ದಂಥ ಸರ್ಕಾರಗಳು ಬಿಡದಿಗೆ ಇಂಡಸ್ಟ್ರಿಯಲ್ ಏರಿಯಾ ತಗೊಬಂದವ್ರೆ. ಸಾವಿರಾರು ಫ್ಯಾಕ್ಟ್ರಿಗಳು ಬಂದಿದ್ದಾವೆ, ಸಾವಿರಾರು ಜನಕ್ಕೆ ಕೆಲಸ ಸಿಕ್ಕಿದೆ, ಲಕ್ಷಾಂತರ ಜನಕ್ಕೆ ಕೆಲಸ ಸಿಕ್ಕಿದೆ. ಆ ರೀತಿ ಅಭಿವೃದ್ಧಿಗೆ ಪೂರಕವಾದಂಥ ಕೆಲಸ ಮಾಡಿ. ಇಂಡಸ್ಟ್ರೀಸ್ ತಗೊಂಡು ಅಭಿವೃದ್ಧಿ ಆಗಲ್ವಾ ಹಾಗಾದ್ರೆ? ಸ್ಮಾರ್ಟ್ ಸಿಟಿ ಮಾಡೋದು, ಸ್ಮಾರ್ಟ್ ಸಿಟಿ ಮಾಡಿದ್ರೆ ಯಾವ ಅಭಿವೃದ್ಧಿ ಆಗುತ್ತೆ? ಏನು ಅಭಿವೃದ್ಧಿ ಆಗುತ್ತೆ? ಅದೊಂದು ಇಂಟೆಲೆಕ್ಚುಯಲ್ ಸಿಟಿ ಅದು ಅಷ್ಟೇ. ಅದು ಯಾರೋ ಶ್ರೀಮಂತರು ಬಂದು ಬದುಕು ವಾಸ ಮಾಡ್ತಾರೆ ಅಷ್ಟೇ. ಯಾರು ನಿಮ್ಮಂಥ ಬಡವರು ಯಾರೋ ವಾಸ ಮಾಡೋಕ್ಕಾಗುತ್ತೆ? ಇವತ್ತು 10 ವರ್ಷಗಳಿಂದ ತಲತಲಾಂತರಗಳಿಂದ ಬದುಕನ್ನು ಕಟ್ಕೊಂಡು ಅವರು ವ್ಯವಸಾಯವನ್ನೇ ಜೀವನ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ವ್ಯವಸಾಯ ಬಿಟ್ಟರೆ ಬೇರೆ ಇನ್ನೇನು ಬರೋದು, ವೃತ್ತಿನೇ ಬರಲ್ಲ. ಆ 8-10 ಹಳ್ಳಿ ಜನ ಎಲ್ಲಿ ಹೋಗಿ ವಾಸ ಮಾಡಬೇಕು? ಅದಾದಮೇಲೆ ಇವತ್ತು ನೀವು ಕೊಡ್ತಾ ಇರ್ತಕ್ಕಂಥ ಅಮೌಂಟು ಕಾಂಪನ್ಸೇಷನ್ನು, ಇವತ್ತು ಬಿಡದಿ ಈಗಲ್ಟನ್ ರೆಸಾರ್ಟಲ್ಲಿ ಎಷ್ಟಿದೆ ನೀವು ಕೇಳ್ತಾ ಇರೋದು? 12 ಕೋಟಿ ರೂಪಾಯಿ 1 ಎಕರೆ ಕೇಳ್ತಾ ಇದ್ದೀರಿ ಕಾಂಪನ್ಸೇಷನು. ಅದೇ ನೀವು ರೈತರಿಂದ 2 ಕೋಟಿ ರೂಪಾಯಿ ಕೊಡ್ತಾ ಇದ್ದೀರಿ. 12 ಕೋಟಿಗೂ 2 ಕೋಟಿಗೂ ಡಿಫ್ರೆನ್ಸ್ ಇಲ್ವಾ? ಅಡ್ಜಸ್ಟೆಂಟ್ ಲ್ಯಾಂಡ್ ಅದು. ಯಾವ ಫಾರ್ಮ್ ಇದೆ ಆ ಫಾರಮ್ಗೆ ಅಡ್ಜಸ್ಟೆಂಟ್ ಲ್ಯಾಂಡ್ ಇದು. ಅಡ್ಜಸ್ಟೆಂಟ್ ಲ್ಯಾಂಡ್ಗೆ ಇರಬೇಕಾದ್ರೆ ನೀವು ಇಲ್ಲಿ 12 ಕೋಟಿ ನೀವು ಅವ್ರ ಹತ್ರ ಇಸ್ಕೊತಾ ಇದ್ದೀರಿ ಸರ್ಕಾರ. ಅದೇ ಸರ್ಕಾರ ಅವ್ರು ರೈತರು ಕೊಡ್ಬೇಕಾದ್ರೆ 2 ಕೋಟಿ ಕೊಡ್ತಾ ಇದ್ರಿ. ಯಾವ ರೀತಿ ನ್ಯಾಯ ಇದೆ ಇದು? ಈಗ ನಿಮ್ಮ ತಕರಾರು ಯಾವುದರಲ್ಲಿ ಸರ್? ರೈತರಿಗೆ ಕೂಡ ಅವಾರ್ಡ್ ಅಮೌಂಟ್ ಮೇಲೆ ನಿಮ್ಮ ತಕರಾರು ಇದೆಯಾ, ಅಥವಾ ನಿಮ್ಮ ಗೌರ್ನಮೆಂಟಲ್ಲಿ ಅಂದರೆ ಕುಮಾರಸ್ವಾಮಿಯವರು ಅಥವಾ ನೀವು BJP JDS ಸೇರ್ಕೊಂಡು ಏನಾದರೂ ಅದಾದ್ಮೇಲೆ ಮಾಡಬೇಕು ಅಂತ ತಕರಾರಿದೆಯಾ? ಅಥವಾ ಇನ್ನೊಂದೇನು ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ, ಇವರೆಲ್ಲ ಸುಮ್ಮನೆ ಮಾತಾಡ್ತಾರೆ. ನಾನು ರೈತರುಗಳ ಹತ್ರ ಮಾತಾಡಿದ್ದೀನಿ, ರೈತರನ್ನೆಲ್ಲ ಸಭೆ ಮಾಡಿದ್ದೀನಿ, ಸಭೆ ಮಾಡಿದ್ದೀನಿ. 80% ಗಿರಾಕಿಗಳನ್ನ ಇಟ್ಕೊಂಡು ಮೀಟಿಂಗ್ ಮಾಡಿ ನಾವು ನೋಡಿದ್ದೀವಿ. ಅಲ್ಲಿ ಕಳೆದ 6 ತಿಂಗಳಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇರ್ತಕ್ಕಂಥ ರೈತ ಸ್ಥಳಕ್ಕೆ ಹೋಗ್ಬೇಕಾಯ್ತು. ಇವರು ಬೈರಿಸಂದ್ರದಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಾ ಇದಾರೆ. ಆ ಹಳ್ಳಿ ಮರದ ಕೆಳಗಡೆ ಆ ಸರ್ಕಾರಿ ಶಾಲೆ ಮುಂದೆ ಧರಣಿ ಮಾಡ್ತಾವ್ರೆ. ಅಲ್ಲಿಗೆ ಯಾಕೆ ಹೋಗ್ಲಿಲ್ಲ? ಅಲ್ಲಿಗೆ ಹೋಗ್ಬೇಕಲ್ವ? ಅಲ್ಲಿ ಹೋಗಿದ್ರೆ ಕತ್ತುಂಪಟ್ಟೆ ಇಟ್ಕೊಂಡು ಕೇಳಿರೋರು ಜನ, ಅಲ್ಲಿಗೆ ಹೋಗ್ಲಿಲ್ಲ ಅವರು.
ಇವರೆಲ್ಲ ಬೇಕಾ ಮೀಟಿಂಗ್ ಅಲ್ಲೆಲ್ಲ ಮೀಟಿಂಗ್ ಮಾಡೋದು, ಎಲ್ಲಿ ಸತ್ಯಾಗ್ರಹ ಮಾಡ್ತಾ ಇದಾರೋ ಜನಗಳ ಮಧ್ಯಕ್ಕೆ ಹೋಗಿ ಪ್ರಶ್ನೆ ಮಾಡಿ ನೀವು. ಹಾಗಾದ್ರೆ ಡಿ ಕೆ ನಿಮಗೆ ಶಿವಕುಮಾರ್ ಬೇಕಾದಂಗೆ ಚೇರ್ ಹಾಕೊಂಡು ಪೆಂಡಲ್ ಹಾಕೊಂಡು ಮೀಟಿಂಗ್ ಮಾಡೋದಲ್ಲ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. 80% ಜನ ಎಲ್ಲ ಕೊಡೋದಕ್ಕೆ ಅವ್ರ ಆಸ್ತಿ 80% ಕೊಡಕ್ ರೆಡಿ ಇದ್ರೆ ಕಳೆದ 6 ತಿಂಗಳಿಂದ ಯಾಕೆ ಸರ್ ರಸ್ತೆಲಿ ಕೂತಾರವರು? ರಸ್ತೆಲಿ ಯಾಕೆ ಕೂತಿದ್ದಾರೆ? ಒಂದು ಹೆಣ್ಮಗ್ಳು ಮಾತಾಡಿದ್ಲು, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿದ್ಲು, ಇವ್ರು ತಗೊಳ್ದ ತೀರ್ಮಾನ ಬಗ್ಗೆ ಮಾತಾಡಿದ್ರು. ನೀವು ನಾನು ಹೇಳಿದ್ರೆ ನಾವು ಇಡೀ ಪ್ರಾಜೆಕ್ಟ್ನ ನಾವು ವಿರೋಧ ಮಾಡ್ತಾ ಇದೀವಿ. ಫಸ್ಟ್ ನಂಬರ್ 1 ಪ್ರಾಜೆಕ್ಟ್ ಬೇಕಾಗಿಲ್ಲ ಇಲ್ಲಿಗೆ ಅಂತ. ಎಸ್, ಪ್ರಾಜೆಕ್ಟ್ ತಂದೆ ತರ್ತೀರಾ, ಮಾಡೇ ಮಾಡ್ತೀರಾ, ಆದರೆ ನೀವು ಈ ಕಾಂಪನ್ಸೇಷನ್ ವ್ಯತ್ಯಾಸ ಇದೆ. ಸರಿಯಾದ ಬೆಲೆ ಕೊಡಿ ಅಂತ ಸರಿಯಾದ ಬೆಲೆಗಳು. ಈಗ 12 ಕೋಟಿ 13 ಕೋಟಿ ಕೊಟ್ರೆ ಒಂದು ಎಕರೆಗೆ ಅವ್ನು ಎಲ್ಲಾದ್ರೂ ಬೇರೆ ಕಡೆ ಜಮೀನು ತಗೋಬಹುದು. 2 ಕೋಟಿ ಕೊಟ್ರೆ ಎಲ್ಲ ಆಗುತ್ತೆ. 2 ಕೋಟಿ ತಗೋದ್ರೆ ಅವ್ರ ಜೀವನ ನಿರ್ವಹಣೆ ಒಂದು ಅಲ್ಲೆಲ್ಲ ಹೋದ್ರು ಒಂದು 30-40 ಸೈಟ್ ತಗೊಳಕ್ಕಾಗಲ್ಲ. ಇವತ್ತು 30-40 ಸೈಟ್ ತಗೊಳಕ್ಕಾಗುತ್ತೆ ಬೆಂಗಳೂರಲ್ಲಿ. ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಅವ್ನ ಜೀವನವನ್ನು ಕಟ್ಕೊಳ್ಳೋದು ಎಲ್ಲಿ ಬರ್ತದೆ? ಇವತ್ತು 1 ಎಕರೆ ಹೋಯ್ತು ಅಂದ್ರೆ ಅವನಿಗೆ 2 ಕೋಟಿ ತಗೊಂಡು ಏನು ಮಾಡ್ತಾನೆ? ಖರ್ಚಾಗೋಯ್ತದೆ ಅಷ್ಟೇ. ಮಕ್ಕಳು ಮದುವೆ ಮಾಡ್ಬೋದೇನೋ ಅಷ್ಟೇ. ಆದರೆ ನೀವು 12 ಕೋಟಿ 13 ಕೋಟಿ ಕೊಟ್ಟರೆ ಅವ್ನು ಬೇರೆ ಎಲ್ಲಾದ್ರು ಜಮೀನು ಖರೀದಿ ಮಾಡಲಿಕ್ಕೆ, ಕಡಿಮೆ ಇರೋ ಕಡೆ 2 ಕೋಟಿನೋ 3 ಕೋಟಿನೋ 4 ಕೋಟಿ ಕಡಿಮೆ ಇರೋ ಕಡೆ ದೂರಕ್ಕೆ ಹೋಗಿ ಜಮೀನನ್ನು ಖರೀದಿ ಮಾಡಲಿಕ್ಕೆ ಅವನಿಗೆ ಶಕ್ತಿನ ತುಂಬ್ದಂಗೆ ಆಗುತ್ತೆ ರೈತನಿಗೆ. ನೀವು ರೈತನನ್ನ ನಿರ್ನಾಮ ಮಾಡೋ ಕೆಲಸ ಮಾಡ್ತಾ ಇದ್ದೀರಿ. ನಾವು ಕಾಂಪನ್ಸೇಷನ್ನೂ ವಿರೋಧ ಮಾಡಿದ್ದೀವಿ. ಮತ್ತು ಒಟ್ಟಾರೆ ಪ್ರಾಜೆಕ್ಟ್ ಇಲ್ಲಿ ಬೇಡ. ಪ್ರಾಜೆಕ್ಟ್ಗೆ ಯಾಕೆಂದರೆ ಇವತ್ತು ಸಮೃದ್ಧಿಯಾಗಿದೆ ನೀರಲ್ಲಿ. ಹಿಂದೆ 20-25 ವರ್ಷಗಳಿಂದ ಇದ್ದೇ ಆಗಿ ಇಲ್ಲ. ಇವತ್ತಿನ ಅಲ್ಲಿ ದೊಡ್ಡ ಮಟ್ಟದ ರೆವಲ್ಯೂಷನ್ ಆಗಿದೆ. ದೊಡ್ಡ ಮಟ್ಟದ ಜಾನುವಾರುಗಳನ್ನು ಕಟ್ಕೊಂಡಿದ್ದಾರೆ. ದೊಡ್ಡ ಮಟ್ಟದ ಹಾಲನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇವತ್ತು ತೆಂಗಿನಕಾಯಿ ಒಳ್ಳೆ ಇಳುವರಿ ಬರ್ತಾ ಇದೆ, ಎಳ್ನೀರಿನ ಒಳ್ಳೆ ಇಳುವರಿ ಬರ್ತಾ ಇದೆ. ಬದುಕನ್ನು ಕಟ್ಕೊಂಡವ್ರೆ. ಆ ಬದುಕಿನ ಮೇಲೆ ನೀವು ಬರೆ ಹೇಳ್ಬಿಡಿ. ಸೊ ನಿಮ್ಮ ಪ್ರಕಾರ ರೈತರಿಗೆ ಮೋಸ ಆಗ್ತಾ ಇದೆ ಅಂತ ಯಾಕೆ ಅನ್ನಿಸ್ತಾ ಇದೆ? ಇದು ನಾವೆಲ್ಲ ಹೋರಾಟ ಪ್ರಾರಂಭ ಮಾಡಿರೋದು ರೈತರು. ಹೋರಾಟ ಪ್ರಾರಂಭ ಮಾಡಿರೋದು ರೈತರೇ ಹೊರತು ನಾವಲ್ಲ. ನಾವು ಅವ್ರಿಗೆ ಬೆಂಬಲವಾಗಿದ್ದೀವಿ ಹೊರತು ನಾವೇನು ಹೋರಾಟ ಮಾಡಿದ್ದಲ್ಲ. ಪ್ರತಿಪರೆ ಒಂದು ಹೇಳ್ತೀನಿ, ಕೆಲವೊಂದು ಹೋರಾಟ ನಿಜವಾಗ್ಲೂ ಸ್ಟಾರ್ಟ್ ಆಗುತ್ತೆ, ಆಯಿತಾ? ನೀವು ಸುಮಾರು ಹೋರಾಟಗಳು ನೋಡಿದ್ದೀರಾ, ನಾವು ಸುಮಾರು ಹೋರಾಟಗಳು ನೋಡಿದ್ದೀವಿ. ಕೆಲವೊಂದು ಪರ್ಪಸ್ಫುಲ್ಲಾಗಿ ಅಥವಾ ಯಾವುದೋ ಪಾರ್ಟಿಗೆ ಸಂಬಂಧಪಟ್ಟಂಗೆ ಮಾಡ್ತಾರೆ, ಆ ಪಾರ್ಟಿಗೆ ಹೆಲ್ಪ್ ಮಾಡಲಿಕ್ಕೆ. ಇದು ನಿಮಗೂ ಗೊತ್ತು, ನನಗೂ ಗೊತ್ತಿರೋ ವಿಚಾರನೇ, ಆಯಿತಾ? ಸೊ ಅದೇ ರೀತಿ ಇದನ್ನು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕೂರಿಸ್ಬೇಕಂತ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾರ? ಇದರ ಹಿನ್ನೆಲೆಯಲ್ಲಿ ಬೇರೆ ಕಾರಣದ ಕೈವಾಡ ಇದೆಯಾ? ನೀವು ಹೇಳ್ದಾಗೆ ಯಾವುದೋ ಹೋರಾಟ ಒಂದು ದಿವಸಕ್ಕಾದರೆ ಏನೋ ದುಡ್ಡು ಕೊಟ್ಬಿಟ್ಟು ಮಾಡಿಸ್ತಾರೆ. ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಸ್ವಾಮಿ. ಕಳೆದ 6 ತಿಂಗಳಿಂದ ಧರಣಿ ಮಾಡ್ತಾ ಇರೋದು. ಪೆಂಡಲ್ ಹಾಕೊಂಡು ಮರದ ಕೆಳಗಡೆ ಕೂತಿದ್ದಾರೆ ಅವರು. ಯಂಗ್ಸ್ರು ಮಕ್ಕಳು ಎಲ್ಲ ಕೂತಿದ್ದಾರೆ. ನೀವು ಪ್ರತಿ ದಿವಸ ಹೋಗಿ ನೋಡ್ಕೊಬನ್ನಿ. ಹೋರಾಟ ಚಾಲ್ತಿಯಲ್ಲಿದೆ. ಆ ಹೋರಾಟ JDS ಮಾಡ್ತಾ ಇರೋದಲ್ಲ, ರೈತ ಸಂಘಟನೆಗಳು ರೈತರು ಮಾಡ್ತಾ ಇರ್ತಕ್ಕಂಥ ಹೋರಾಟ. ಆ ಹೋರಾಟಕ್ಕೆ ನಾವು ಸಪೋರ್ಟ್ ಮಾಡಿದೀವಿ. ಎಸ್, ನಿಮ್ ಜೊತೆ ನಾವು ಇದೀವಿ ಅಂತ ಹೇಳಿದೀವಿ. ಎಸ್, ಅಲ್ಲಿ ಮಾಡ್ಲೇಬೇಕು ಅಂತ ಯಾರ್ದು ಡಿಮ್ಯಾಂಡ್ ಇದೆ? ಯಾಕೆ ಮಾಡ್ತಾ ಇದೀರಿ? ಯಾರು ಡಿಮ್ಯಾಂಡ್ ಇದೆ? ಯಾರು ಒತ್ತಾಯ ಇದೆಯಾ? ಈಗ ನೋಡಿ ಸರ್, ಯಾವ್ದಾದ್ರು ಒಂದು ಇಂಡಸ್ಟ್ರಿ ಬರಬೇಕು ಅಂದ್ರೆ ಒತ್ತಾಯ ಮಾಡ್ತಾರೆ. ನಮ್ಗೆ ಯಾವುದೋ ಒಂದು ಕಾರ್ಖಾನೆ ಬರಬೇಕು ಅಂತ ಒತ್ತಾಯ ಮಾಡ್ತಾರೆ. ಯಾವುದೋ ರಸ್ತೆ ಆಗಬೇಕು ಒತ್ತಾಯ ಮಾಡ್ತಾರೆ. ನಿಮ್ಗೆ ಯಾವುದೋ ಇನ್ನೊಂದೇನೋ ಆಗಬೇಕು. ಇಲ್ಲಿ ಯಾವ ಹೋರಾಟ ಇದೆ? ನೀವು AICT ಮಾಡಿ ಅಂತ ಯಾರು ಕೇಳ್ತಾರೆ? ಹೂ ಇಸ್ ಡಿಮ್ಯಾಂಡಿಂಗ್? ಯಾರು ಇಲ್ಲ ನಿಮ್ಮನ್ನು ಡಿಮ್ಯಾಂಡ್ ಮಾಡ್ತಾ ಇರೋರು. ಅಂದರೆ ಈಗ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಏನೇ ಈ ಥರ ಯಾವುದೇ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಈ ಥರ ಯಾವುದೇ ಪ್ರಾಜೆಕ್ಟ್ ಕೈ ಹಾಕಿಲ್ವ ಹಾಗಾದರೆ? ಯಾಕೆಂದರೆ ನಿಮಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟರೆ ಇನ್ನು ಬೇರೆ ಯಾವುದು ಕಾಣ್ತಾ ಇಲ್ವಾ? ಎಸ್, ನೋಡಿ, ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ರಾಂಗು ನಿಮ್ಗೆ. ಕರೆಕ್ಟ್. ನೋಡಿ, ನಾವು ಈ ಥರದ್ದು ಕಾರ್ಯಕ್ರಮಗಳು ಕೈ ಹಾಕಿದ್ದೀವಿ. ಏನು, ರಾಮನಗರಕ್ಕೆ ಆರೋಗ್ಯ ಇದು ವಿಶ್ವವಿದ್ಯಾಲಯ ತಗೊಂಡ್ಬಂದಿದ್ದೀವಿ. ಈ ಥರ ನಾವು ಮಾಡೋದು ಅಲ್ವಾ? ಕಂದಾಯ ಭವನ ಕಟ್ಟಿಸಿದ್ದೀವಿ. 350 ಹಾಸ್ಪಿಟ್ಲ್ ಕಟ್ಟಿಸಿದ್ದೀವಿ. 350 ಬೆಡ್ ಇರ್ತಕ್ಕಂಥ ಹಾಸ್ಪಿಟ್ಲ್ ಕಟ್ಟಿದ್ದೀವಿ. ಹೊಸದು ಒಂದು ಪೊಲೀಸ್ ಭವನ ಕಟ್ಟಿಸಿದ್ದೀವಿ. ಹೊಸದು ಫೀಲ್ಡ್ ಮಾಡಿಸಿದ್ದೀವಿ. ಈ ಥರದ್ದು ನಾವು ಮಾಡಿಸಿರೋದು. ಇವತ್ತು ಸಿಲ್ಕ್ ಫ್ಯಾಕ್ಟ್ರಿ ಬೇಕಾಯಿತು, ಸಿಲ್ಕ್ ಫ್ಯಾಕ್ಟ್ರಿ ಮಾಡಿಸಿದ್ದೀವಿ. ಇದು ನಾವು ಮಾಡಿದ್ವಿ. ರಾಮನಗರ ಜಿಲ್ಲೆಗೆ ಪೂರಕವಾಗಿ ಏನಾಗಬೇಕೋ ಆ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಮತ್ತು ರಾಮನಗರ ಅಭಿವೃದ್ಧಿ ಏನಾಗಬೇಕೋ ಆ ಕೆಲಸ ಮಾಡಿದ್ದೀವಿ. ಈ ರೀತಿ ಯಾವ ರೀತಿ ನಾವು ದುಡ್ಡು ಹೊಡೆಯೋ ಕೆಲಸ ನಾವು ಯಾವುದು ಮಾಡ್ತಾ ಇಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ದುಡ್ಡು ಹೊಡಿತಾ ಇದ್ದಾರೆ ಅಂತ ಯಾವ ಇದರಿಂದ ಆರೋಪ ಮಾಡ್ತೀರಾ ಸರ್ ತಾವು? ಖಂಡಿತ. ಇನ್ನೊಂದೇನಂತ ಒಂದು ನಿಮಿಷ, ಡಿ ಕೆ ಶಿವಕುಮಾರ್ ಅವರಿಗೆ ಆದರೆ ಅವ್ರದ್ದು ಡಿಸ್ಟ್ರಿಕ್ಟ್ ಮೇಲೆ ಅವರು ಉಸ್ತುವಾರಿ ಸಚಿವರು ಇಲ್ಲ ಅಲ್ವಾ? ಅದಕ್ಕೆ ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಹೇಳ್ತಾ ಇರೋದು, ಆಸೆ ಇರೋದಿಲ್ವಾ ಅವ್ರ ಡಿಸ್ಟ್ರಿಕ್ಟ್ನು ಒಂದೇನೋ ಒಂದು ಮಾಡಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು, ಬೆಂಗಳೂರು ಥರ ಇರಬೇಕು ಅಂದ್ಬಿಟ್ಟು ಅದನ್ನು ಮಾಡೋದು ತೆಪ್ಪ ಹಂಗಾದ್ರೆ? ನೀವು ಹಾಗಾದರೆ ಇದುವರೆಗೆ 6 ಬಾರಿ ಸಚಿವರು
ಏನಪ್ಪ ಕೊಡುಗೆ ಕೇಳಪ್ಪ, ಇಂಥದ್ದು ಕೊಡುಗೆ ಮಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿ. ಹಾಗಾದ್ರೆ ನಿಮ್ ಪ್ರಕಾರ ಏನು ಮಾಡಿಲ್ಲ? ಝೀರೋ. ಅವ್ರವ್ರಿಗೊಂದು ರಸ್ತೆ ಮಾಡ್ಕೊಳಕ್ಕಾಗಿಲ್ಲ. ಇವತ್ತರ ಇನ್ಕಂಪ್ಲೀಟ್ ರಸ್ತೆ NH ಮಾಡ್ಕೊಂಡವ್ರ ಅದನ್ನ UP ಅವ್ರದೇ ಸರ್ಕಾರ ಇತ್ತು 10 ವರ್ಷ, ಅದು ಕಂಪ್ಲೀಟ್ ಮಾಡ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ಏನ್ ಮಾಡಿದಾರೆ ಹೇಳಿ? ಕನಕಪುರಕ್ಕೆ ಸಿಟಿಗೆ ಏನ್ ಮಾಡಿದಾರೆ ಹೇಳಿ? ಕುಮಾರಣ್ಣವರು ಚೀಫ್ ಮಿನಿಸ್ಟರ್ ಆದಾಗ ಅದನ್ನ ಒಡಿಸಿ, ಮನೆಗಳನ್ನ ಒಡಿಸಿ ಡಬಲ್ ರೋಡ್ ಮಾಡಿಸಿದ್ರು. ಅದನ್ನ ಒಂದು ಡಬಲ್ ರಸ್ತೆ ಆಗಿಲ್ಲ ಸರ್ ಕನಕಪುರ ತಾಲೂಕಿಗೆ. ಏನ್ ಸಾಧನೆ ಮಾಡಿದಾರು ಅಂದ್ರೆ ನಿಮ್ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಏನು ಮಾಡೇ ಇಲ್ಲ? ಡಿಸ್ಟ್ರಿಕ್ಟ್ ತಾಲೂಕಾಗ್ಲಿ 8 ಬಾರಿ ಶಾಸಕರಾಗಿ ಏನ್ ಮಾಡಿದಾರೆ ಹೇಳಿ ಸರ್? ಏನ್ ಸಾಧನೆ ಹೇಳಿ ಸರ್? ಕುಮಾರಣ್ಣವರಾಗಿರೋದು 4 ಬಾರಿ ಸರ್. ಈಗ ಮೊನ್ನೆ ಎಲ್ಲ ನಮ್ಮ ಸಿನಿಮಾ ಆಕ್ಟರ್ಗಳೆಲ್ಲ ಹೋಗಿದ್ರಪ್ಪ, ಸಿನಿಮಾ ಆಕ್ಟ್ರು ಬೇರೆ ಬೇರೆ ಇವರೆಲ್ಲ ಹೋಗಿದ್ರು. ಅವಾಗ ತುಂಬ ಜನ ಹೇಳ್ತಾ ಇದ್ರಲ್ಲ, ತುಂಬ ಚೆನ್ನಾಗಿದೆ ಕನಕಪುರ, ರಾಮನಗರ ಡಿಸ್ಟ್ರಿಕ್ಟ್ ತುಂಬ ಚೆನ್ನಾಗಿದೆ ಅಂತ. ಹಂಗಂದ್ರೆ ಅವ್ರು ದಡ್ರ? ನಾನು ಹೇಳ್ತಾ ಇರ್ತಕ್ಕಂಥದ್ದು ಬೇರೆ. ದೊಡ್ಡ ಮಟ್ಟದ ಬದಲಾವಣೆ ಆಗ್ತಕ್ಕಂಥದ್ದು, ಅಭಿವೃದ್ಧಿಗೆ ಪೂರಕವಾದಂತಹ ಸಾಧ್ಯತೆಗಳನ್ನ ಇಟ್ಕೊಂಡು ಕೆಲಸ ಮಾಡಿಲ್ಲ. ನೀವು ಮಾಡಿಸಿ, ಒಂದು ಒಳ್ಳೆ ರಸ್ತೆ ಮಾಡಿಸಿ, ಕನಕಪುರಕ್ಕೆ, ಬಿಡದಿಗೆ, ರಾಮನಗರಕ್ಕೆ ಅನುಕೂಲ ಆಗುವಂಥದ್ದು ಔಟರ್ ರಿಂಗ್ ರೋಡ್ ಮಾಡಿಸಿ, ಪೂರಕವಾಗದನ್ನ ಇಂಡಸ್ಟ್ರೀಸ್ ತಗೊಬನ್ನಿ. ನಮ್ಮ ಡಿಸ್ಟಿಕ್ ಎಜುಕೇಷನ್ಗೆ ಪೂರಕವಾದಂಥ ಎಜುಕೇಷನ್ ಸೆಕ್ಟರ್ಸ್ನ ಓಪನ್ ಮಾಡಿಸಿ. ನೀವು ಚನ್ನಪಟ್ಟಣ, ರಾಮನಗರದಲ್ಲಿ ಗೊಂಬೆಗಳಿಗೆ ಭಾಳ ಪ್ರತಿಷ್ಠಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಪೂರಕವಾದ ಇಂಡಸ್ಟ್ರೀಸ್ ಓಪನ್ ಮಾಡಿಸಿ, ಅದಕ್ಕೆ ಸಂಬಂಧಪಟ್ಟ ಬಿಸ್ನೆಸ್ ಕಾರಿಡಾರ್ ಮಾಡಿಸಿ. ಯಾಕಾಗಲ್ವಾ? ಮಾಡ್ತಾರೆ. ಇವಾಗ ತಾನೇ CM ಆಗಿದ್ದಾರೆ. ಸಿಎಂ ಆಗದೆ ಇದ್ರು ಅವರು ನಿರ್ವಹಿಸಿರ್ತಕ್ಕಂಥ ಖಾತೆಗಳಿದಾವಲ್ಲ, ಅವು CM ಗಿಂತ ಜಾಸ್ತಿನೇ ಮಾಡ್ಬೇಕು. ಅಲ್ಲ, ಕರೆಕ್ಟ್. ಬಟ್ ಎಲ್ಲಾದ್ರೂ ಡಿಸಿಷನ್ ಮಾಡಕ್ಕಲ್ವ? ಇವಾಗ CM ಇದ್ದಾರೆ, 2 ಬಾರಿ ಕುಮಾರ್ 1 ಬಾರಿ 20 ತಿಂಗಳು, 1 ಬಾರಿ 14 ತಿಂಗಳು, 2 ಬಾರಿ ಅಧಿಕಾರಕ್ಕಿರೋದು. ಆದ್ರೆ ಅವರಾಗೆ 8 ಬಾರಿ ಶಾಸಕರು, 5 ಬಾರಿ ಸಚಿವರು, ಈಗ ಮುಖ್ಯಮಂತ್ರಿಗಳು. ಈಗ ಮುಖ್ಯಮಂತ್ರಿ ಮಾಡ್ತಾರೆ. ನೀವು ಪೇಸೆನ್ಸ್ ಇಲ್ವಲ್ಲ, ಅವರಷ್ಟು ಅಧಿಕಾರ ಏನಾದ್ರು ನಾವು ಇದ್ದು ಬಿಟ್ಟಿದ್ರೆ ಅದಕ್ಕೇನು ಜಾಸ್ತಿ ಮಾಡಿದಿರಲ್ಲ. ದೇವೇಗೌಡರ ಟೈಮಿಂದ 89ರಿಂದ ಸಚಿವರವರು ನಾವು. 89ರಿಂದ ನಮ್ಮ ಕುಮಾರಣ್ಣವರು ಕೇವಲ 2006ರಲ್ಲಿ ಬಂದು ಇಡೀ ರಾಜ್ಯ ಮೆಚ್ಚುವ ಹಾಗೆ, ದೇಶ ಮೆಚ್ಚುವ ಹಾಗೆ, ಜನಾನುರಾಗಿಯಾಗಿ ಜನಪ್ರಿಯ ಕಾರ್ಯಕ್ರಮಗಳನ್ನು ಕೊಟ್ಟು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಮೆಚ್ಚುವ ಹಾಗೆ ಕಾರ್ಯಕ್ರಮವನ್ನು ಕೊಟ್ಟಂಥವ್ರು. ಇವತ್ತು ಸಾರಾಯಿ ನಿಷೇಧ ಇರ್ಬೋದು, ಇವತ್ತು ಒಬ್ಬ ಏಡ್ಸ್ ಪೀಡಿತ ಮನೇಲಿ ಮಲಗಿದ್ದಿರ್ಬೋದು, ಒಂದು ಸರ್ಕಾರಿ ಶಾಲೆಯಲ್ಲಿ ಮಲಗಿದ್ದಿರ್ಬೋದು, ಒಬ್ಬ ದೀನ ದಲಿತನ ಮನೆಯಲ್ಲಿ ಮಲಗಿದ್ದಿರ್ಬೋದು. ಎಂತೆಂಥ ಕಾರ್ಯಕ್ರಮಗಳನ್ನು ಕೊಟ್ಟರು. ಹಗಲು ರಾತ್ರಿ ಎಂದನೇ ಜನತಾ ದರ್ಶನ ಕಾರ್ಯಕ್ರಮವನ್ನು ಮಾಡಿ ಸಾವಿರಾರು ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಶೀಲನೆ ಮಾಡಿ ಅದಕ್ಕೆ ಉತ್ತರವನ್ನು ಕೊಟ್ಟರು. ಈ ರೀತಿ ನೂರಾರು ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ಇವತ್ತು ಇಂಡಸ್ಟ್ರೀಸ್ ತರಲೇಬೇಕು ಅನ್ನೋ ಪ್ರಯತ್ನವನ್ನು ಇಟ್ಕೊಂಡು ಈಗ ಆಲ್ರೆಡಿ ಬೆಳ್ಳೂರು ಭಾಗದಲ್ಲಿ ಒಂದು ಇಂಡಸ್ಟ್ರೀಸ್ಗೆ ಪೂರಕವಾದ ತಯಾರಿಯನ್ನು ಮಾಡಿದ್ದಾರೆ. ಇವತ್ತು 450 ಬಸ್ಗಳನ್ನು ಬೆಂಗಳೂರು ಸಿಟಿ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಇವತ್ತು ಅಸಹಾಯಕರಿಗೆ, ವಿಕಲಚೇತನರಿಗೆ ಮಂಡ್ಯದಲ್ಲಿ 350 ವೆಹಿಕಲ್ಸ್ಗಳನ್ನು ಕೊಟ್ಟರು. ಸೆಕೆಂಡ್ ರೌಂಡ್ ಕೊಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೀವು ಕುಮಾರಣ್ಣವರು ಅಧಿಕಾರ ಸಿಕ್ಕಿದಾಗ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕೂಡ ಮುಖ್ಯಮಂತ್ರಿ ಹತ್ರ ಅನ್ನುವಾಗಿ ನಡ್ಕೊಂಡಿದ್ರೆ, ಬಡವರ ಪರ, ಒಬ್ಬ ಮಹಿಳೆಯರ ಪರ, ದೀನದಲಿತರ ಪರ ಅಂತ ಅನ್ಸ್ಕೊಂಡಿದ್ರೆ ಅದು ಕುಮಾರಣ್ಣವರು. ಇನ್ನು ಬೇರೆ ಯಾರೂ ಇಲ್ಲ, ಖಂಡಿತ ಇಲ್ಲ. ಈ ರಾಜ್ಯದ ಏಕೈಕ ವ್ಯಕ್ತಿ. ನೀವು ಯಾವತ್ತಾದ್ರೂ ಮನೆಗೆ ಹೋಗಿ, ಕುಮಾರಣ್ಣವ್ರ ಮನೆಗೆ ಜನಸಾಗರ ನಿಂತಿರ್ತಾರೆ, ಯಾವಾಗಾದ್ರೂ ಹೋಗಿ. ನೀವು ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮನೆಗೂ ಹೋಗಿ, ಸಿದ್ದರಾಮಯ್ಯ ಮನೆಗೂ ಹೋಗಿ. ಕುಮಾರಣ್ಣವರು ಮುಖ್ಯಮಂತ್ರಿ ಅಲ್ಲ, ಏನಲ್ಲ. ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಇರಲಿ, ತಮ್ಮ ಕೈಲಾದಷ್ಟು ಸಹಾಯವನ್ನ ಜನರ ಪರವಾಗಿ, ಜನರಿಗೋಸ್ಕರ ಯಾವಾಗೂ ಬಿಡ್ತಾ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ಕುಮಾರಣ್ಣವರು. ಇನ್ನು ಬೇರೆ ಯಾರು ಮಾಡದೇ ಖಂಡಿತ ಇಲ್ಲ. ಈ ದೇಶದಲ್ಲಿ ಯಾರಾದ್ರೂ ಜನರ ಪರವಾಗಿ ಚಿಂತನೆ ಮಾಡ್ತಕ್ಕಂಥ, ಹಗ್ಲು ರಾತ್ರಿ ಚಿಂತೆ ಮಾಡ್ತಕ್ಕಂಥ ವ್ಯಕ್ತಿ ಇದ್ರೆ ಅದು ಕುಮಾರಣ್ಣವರು. ಹಗ್ಲು ರಾತ್ರಿ ಚಿಂತೆ ಮಾಡ್ತಾರೆ ಕುಮಾರಸ್ವಾಮಿ ಇರೋ ಅಂತಾರಲ್ಲ, ಹಂಗೆ ಯಾಕಂದ್ರೆ ಆ ಥರ ಮನಸ್ಥಿತಿ ಇರೋರು ಯಾಕೆ ಮುಂದೆ ಇರಲಿಲ್ಲ? ಯಾಕೆ ಮುಂದುವರಿಲಿಲ್ಲ ಅಂತಂದರೆ ವ್ಯತಿರಿಕ್ತ ಕಾರಣಗಳು, ರಾಜಕೀಯ ವ್ಯತಿರಿಕ್ತ ಕಾರಣಗಳಿಂದ. ಒಂದು ನಮ್ಮ ಪಕ್ಷಕ್ಕೆ ಅಧಿಕಾರ ಸಂಪೂರ್ಣವಾಗಿ ಸಿಗದೇ ಇರೋದು. ನಾವು ಬೇರೆ ಪಕ್ಷ ಜೊತೆ ಅಲಯನ್ಸ್ ಮಾಡೋದ ಕಾರಣಕ್ಕೋಸ್ಕರ ಹಿನ್ನಡೆ ಆಗಿದೆ. ನಮಗೆ ಒಂದು ಬಾರಿ ಈ ರಾಜ್ಯ ಜನತೆ ಅಧಿಕಾರವನ್ನು ಕೊಟ್ಟಿದ್ರೆ ಇಡೀ ದೇಶ ಮೆಚ್ಚುವಾಗೆ ಅಧಿಕಾರವನ್ನು ಕೊಡ್ತಾ ಇದ್ರು ಕುಮಾರಣ್ಣವರು. ಇಡೀ ದೇಶ ಮೆಚ್ಚುವಾಗೆ ಅವ್ರು ಕೊಟ್ಟಂಥ ಪಂಚರತ್ನ ಯೋಜನೆಗಳನ್ನು ಇಟ್ಕೊಂಡು ಹೇಳಿದ್ರು. ಎಜುಕೇಷನು, ವುಮೆನ್ ಎಂಪವರ್ಮೆಂಟು, ಅನ್ಎಂಪ್ಲಾಯ್ಮೆಂಟು, ಮತ್ತು ರೈತರ ಸಮಸ್ಯೆಗಳನ್ನು ಇಟ್ಕೊಂಡು 5 ಪಂಚ ಯೋಜನೆಗಳನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಕೊಡ್ತೀನಿ, ನೀವು ನನಗೆ ಅಧಿಕಾರವನ್ನು ಕೊಡಿ ಅಂತ ಹೋದ್ರು. ಅವತ್ತು ಅಧಿಕಾರವನ್ನು ಕೊಟ್ಟಿದ್ರೆ ಇವತ್ತು ಇಡೀ ದೇಶದಲ್ಲಿ ನಂಬರ್ 1 ರಾಜ್ಯ ಆಗಿರ್ತಕ್ಕಂಥದ್ದು.
ಇವತ್ತು ನೋಡಿ ಮೆಟ್ರೋ ಪ್ರಾಜೆಕ್ಟು ಕುಮಾರಣ್ಣವರ ಕನಸು, ಇವತ್ತು ಫ್ಲೈಓವರ್ ಕನಸು ದೇವೇಗೌಡರು ಕನಸು. ಅಂದ್ರೆ ಬೇರೆ ಯಾರು ಏನು ಮಾಡಿಲ್ಲ ಕರ್ನಾಟಕಕ್ಕೆ, ಖಂಡಿತ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿಮ್ ಪ್ರಕಾರ ನೀವ್ ಹೇಳ್ತಾ ಇರೋದು ದೇವೇಗೌಡರು ಕುಮಾರಸ್ವಾಮಿ ಬಿಟ್ರೆ ಕರ್ನಾಟಕಕ್ಕೆ ಬಿಜೆಪಿ ಇರ್ದಾಲಿ ಕಾಂಗ್ರೆಸ್ ಇರ್ದಾಲಿ ಝೀರೋ, ಅವ್ರು ಏನು ಮಾಡಿಲ್ಲ, ಡೆವಲಪ್ಮೆಂಟ್ ಮಾಡಿಲ್ಲ. ಇವ್ರು ಇಬ್ಬರೇ ಮಾಡಿರೋದು, ದೇವೇಗೌಡರು ಕುಮಾರಸ್ವಾಮಿ. ನೋಡಿ ಅವರವರ ಕಾಲಘಟ್ಟದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಆದ್ರೆ ಒಂದು ರಾಜ್ಯಕ್ಕೆ ಒಂದು ದೇಶಕ್ಕೆ ಏನೆಲ್ಲ ಯೋಚನೆ ಮಾಡಬೇಕು ಮುಂದಾಲೋಚನೆ ಇತ್ತಲ್ಲ ಕುಮಾರಣ್ಣವ್ರಿಗೆ, ದೇವೇಗೌಡರಿಗೆ. ನೋಡಿ ನೈಸ್ ರೋಡ್ ಕನಸು ಇವತ್ತಲ್ಲ, 1996ರಲ್ಲಿ ನೈಸ್ ರೋಡ್ ಅಂತ ಕನಸನ್ನ ಕಟ್ಕೊಂಡ್ರು. ಅವತ್ತಿಗೆ ಆಸ್ಟ್ರೇಲಿಯಾ ಅಮೆರಿಕಾದಿಂದ ನೋಡ್ಕೊಂಡ್ಬಂದ್ರು ರಸ್ತೆನ, ಆ ರಸ್ತೆನ ನೋಡ್ಕೊಂಡ್ಬಂದು ಎಸ್ ಇಂಥದೊಂದು ರಸ್ತೆ ಬೇಕು, ಈ ರಾಜ್ಯ ಬೆಂಗಳೂರು ಬೃಹದಾಕಾರಕ್ಕೆ ಬೆಳೀತಿದೆ, ಈ ರಾಜ್ಯಕ್ಕೆ ಈ ರಾಜಧಾನಿಗೆ ಇಂಥದೊಂದು ರಸ್ತೆ ಬೇಕು ಅಂತ ತೀರ್ಮಾನ ಮಾಡಿದ್ರಲ್ಲ. ಆದ್ರೆ ಅವ್ರ ಜೊತೆ ಹೊಡೆದಾಡಕ್ಕೆ ಹೋಗ್ತೀರಾ ನೀವು? ಹೊಡೆದಾಟಕ್ಕೆ ಹೋಗಿದ್ದು ಕಾನೂನು ಹೋರಾಟ ಮಾಡಕ್ಕೆ ಅಲ್ಲಲ್ಲ, ನಿಮ್ಗೆ ಸರಿಯಾದ ಪಾಲು ಸಿಕ್ಕಿಲ್ಲ ಅಂತ ಅಂದ್ಕೊಂಡು ನೀವು ಬೇರೆ ಕಾನೂನು ಹೋರಾಟಕ್ಕೆ ಹೋಗ್ತೀರಾ? ಪಾಲು ಸಿಗೋಂಗಿದ್ರೆ ಈಗ ಅಲ್ಲ ಮಾತಾಡ್ತಾ ಇರೋದು ಹಾಗೆ ಜನಗಳು. ಏನ್ ಗೊತ್ತಾ, ಎಲ್ಲರೂ ಮಾತಾಡ್ತಾರೆ. ಯಾಕೆ ಅಂದ್ರೆ ದೇವೇಗೌಡರು ಯಾಕೆ ಹೋರಾಟ ಮಾಡ್ತಾ ಇದ್ರೆ ಕೇಳಿ ಮೇಲೆ ಅಂತಂದ್ರೆ, ನೈಸ್ ರೋಡ್ ಮೇಲೆ ಅಂತಂದ್ರೆ ಅವ್ರಿಗೆ ಸೇರ್ಬೇಕಾಗಿದ್ದ ಪಾಲು ಸೇರಿಲ್ವಂತೆ, ಅದಕ್ಕೆ ಅವರು ಹೋರಾಟ ಮಾಡ್ತಾ ಇದಾರೆ, ಸುಮ್ನೆ ಹಿಂಸೆ ಇಡ್ತಾ ಇದಾರೆ. ಖಂಡಿತ ಅವ್ರು ಹೇಳ್ಕೊಳ್ಳಿ. ನೋಡಿ ಆ ರೀತಿಯ ಏನಾದ್ರು ಹೋರಾಟ ಮಾಡಿದಿದ್ರೆ ಕಿಕ್ ಬ್ಯಾಕ್ ಬೇಕಾದಷ್ಟು ಬರ್ತಾ ಇತ್ತು. ಕುಮಾರಣ್ಣವ್ರು ಓಪನ್ ಆಗಿ ಹೇಳಿದ್ರು ಸ್ಟೇಟ್ಮೆಂಟು, ನನ್ನ ಕಚೇರಿಗೆ ಅವರು ಯಾರ್ದೋ ಮೂಲಕ 500 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಂದಿದ್ರು, ನಾನು ಅವ್ರಿಗೆ ಮಕ್ಕುಗುದ್ ಕಳಿಸಿದ್ದೀನಿ ಅಂತ ಹೇಳಿದ್ರು. ದೇವೇಗೌಡರು ಈ ಕ್ಷಣದವರೆಗೂ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆಗಳನ್ನು ಹಾಕಿ ಹೋರಾಟ ಮಾಡ್ತಾವ್ರೆ ಅಂತಂದ್ರೆ ಅವರಿಂದ ಕಿಕ್ ಬ್ಯಾಕ್ಗೋಸ್ಕರ ಅಲ್ಲ. ಕಿಕ್ ಬ್ಯಾಕ್ಗೋಸ್ಕರ ರಸ್ತೆಗೆ ಹೋಗಿ ಕುತ್ಕೋತಾ ಇರಲಿಲ್ಲ ದೇವೇಗೌಡರು, ರೈತರನ್ನ ಇಟ್ಕೊಂಡು ರಸ್ತೆನಲ್ಲಿ ಕೂತ್ಕೊಂಡು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿದ್ದ. ಎಸ್, ದೇವೇಗೌಡರು ಹೋರಾಟ ಮಾಡಿದ್ಮೇಲೆ ಅಲ್ಲಿ ಆಗಿರ್ತಕ್ಕಂಥ ಟಾರ್ ರೋಡ್ ಬದಲು ಸಿಮೆಂಟ್ ರೋಡ್ ಬಂತು. ಅಲ್ಲಿ ಆಗಿರೋ ಬ್ರಿಡ್ಜ್ಗಳು, ಓವರ್ ಬ್ರಿಡ್ಜ್ಗಳು, ಫ್ಲೈಓವರ್ಗಳು 67 ಇರಬೇಕಾಯ್ತು, ಕೇವಲ 30 ಇತ್ತು, ಸರಿಪಡಿಸವ್ರೆ. ಇವತ್ತು ಅಲ್ಲಿ ಆಗಿರ್ತಕ್ಕಂಥ ಅವ್ಯವಸ್ಥೆ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡಿದ್ರು, ಬೇರೆ ಬೇರೆ ಸಿಟಿ ನಿರ್ಮಾಣ ಮಾಡಕೊಂಡಿದ್ರು. ಒಂದು ಸರ್ಕಾರ ಖಾತಾ ಮಾಡ್ಕೊಳಕ್ಕಾಗತ್ತಾ? ಸರ್ಕಾರ ಅವ್ರ ಹೆಸರು ಖಾತಾ ಮಾಡಿ ಅಕ್ವಿಷನ್ ಮಾಡ್ಕೊಂಡಿರೋದು 20 ವರ್ಷ ಲೀಸ್ಗೆ ಅವ್ರು ಇರತಕ್ಕಂಥದ್ದು, ಆದ್ರೆ ಅವ್ರ ಹೆಸರು ಖಾತಾನೆ ಮಾಡ್ಕೊಂಡ್ಬಿಟ್ರು ನೆಕ್ಸ್ಟ್ ಬಂದ್ ಸರ್ಕಾರ. ಅದ್ರ ಮೇಲೆ 600 ಕೋಟಿ ರೂಪಾಯಿ ಸಾಲ ತಗೊಂಡ್ರು. ಮಿಸ್ಯೂಸ್ ಆಗಿದೆ. ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಸರ್, ಎನಿ ಪ್ರಾಜೆಕ್ಟ್ ನೀವು ಅದ್ರ ಮಾಡಿ, ಎನಿ ಪ್ರಾಜೆಕ್ಟ್ ನಿಮ್ ದುಡ್ಡಿಂದ ಮಾಡೋದು. ಅದು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬ್ಯಾಂಕ್ ಅನ್ನು ಸುಮ್ಮನೆ ಕೊಡಲ್ಲ ಸರ್. ನೀವು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅನ್ನು ಯಾರು ಸುಮ್ಮನೆ ಕೊಡಲ್ಲ. ಅದು ನಿಮ್ ಜಮೀನು ಇಡಬೇಕು. ನೀವು ನಮ್ ಜಮೀನು ಅಂತ ಅಂದ್ರೆ ಅಲ್ಲಿ ಪ್ರಾಜೆಕ್ಟ್ ನಾನು ಎಲ್ಲಿ ಮಾಡ್ತಾ ಇದ್ದೀನಿ ಅದನ್ನ ಕೇಳ್ತಾನೆ, ಯಾರನ್ನು ಬೇರೆ ನೋಡಿ ರಾಂಗ್ ಮಾಹಿತಿ ಅಲ್ಲ. ನೋಡಿ ಸರ್, ಈಗ ನೋಡಿ, ಒಂದು ನೀವು ಅಡಿಷನಲ್ ಗ್ಯಾರಂಟಿ ಕೊಡ್ಬೇಕಂದ್ರೆ ಅವ್ನು ಪ್ರಾಪರ್ಟಿ ಕೊಡ್ಬೇಕು, ಅದು ಒಪ್ಕೊಂತೀನಿ ನಾನು. ನೀವು ಎಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಆ ಪ್ರಾಜೆಕ್ಟ್ಗೆ, ಆ ಲ್ಯಾಂಡ್ಗೆ ಸಂಬಂಧಪಟ್ಟ ನೀವು ಎಷ್ಟು ಜನ ತಗೊಂಡಿಲ್ಲ ಹಂಗಾದ್ರೆ? ಎಲ್ಲೂ ಯಾರು ತಗೊಂಡಿಲ್ಲ, ತೋರಿಸ್ಬಿಡಿ. ಒಂದು ನುಗ್ಬಿಟ್ರೆ ಕಾಲಿಸಲು ಒಂದೇ ಒಂದಿಲ್ಲ. ಒಂದ್ ನಿಮಿಷ ಲೀಸ್ ಕತ್ತಾರಲ್ಲ, ಅದು ಬೇರೆ ಸರ್. ರೋಡ್ ಮಾಡಕ್ಕೆ ರೋಡ್ ನಿಮ್ಗೆ ಲೀಸ್ ಕೊಡ್ತಾರ, ಇದು ಕೊಡ್ತಾರ ರೋಡ್ದು ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ ಸರ್. ಅಕ್ವಿಸಿಷನ್ ಆಗಿದೆ. ನಮ್ಮೂರಿಂದ ಮೈಸೂರಿಂದ ರಸ್ತೆ ಮಾಡಿದೀವಿ, ಹೆಸರಿಗೆ ರಸ್ತೆ ಬರ್ಕೊಡ್ತೀವಿ. ಆ ರಸ್ತೆ ಮೇಲೆ ಇಲ್ಲಿ ಕೇಳಿ ಸರ್, ಕಂಪ್ಲೇಂಟ್ ಕೇಳಿಸ್ಕೊಳ್ಳಿ. ಇಲ್ಲಿಂದ ಬೆಂಗಳೂರಿಂದ ರಸ್ತೆ ಮಾಡಿದೀವಿ ನಾವು. ರಸ್ತೆ ಮಾಡೋರು ಯಾರೋ ಒಬ್ರು, ಅವ್ರು ರಸ್ತೆ ಮಾಡಿ ಈಗ ಟೋಲ್ ವಸೂಲಿ ಮಾಡ್ತಾರೆ. ಅವ್ರ ಹೆಸರನ್ನ ಅವ್ರು ಅದ್ರ ಮೇಲೆ ಲೋನ್ ತಗೊಳಕಾಗುತ್ತೆ. ಅವರು ಪ್ರಾಜೆಕ್ಟ್ ಮೇಲೆ ಕರೆಕ್ಟ್, ನಾಟ್ ಫಾರ್ ಅವರ್ ಪ್ರಾಪರ್ಟಿ. ನಾನು ಹೇಳ್ತಾ ಇರೋದು ಪ್ರಾಜೆಕ್ಟ್ ಮೇಲೆ ಭೂಮಿ ಮೇಲೆ ಪರ್ಮಿಷನ್ ಯಾವ ಟೈಮ್ ನಲ್ಲಿ ಲ್ಯಾಂಡ್ ಅಕ್ವಿಷನ್ ಆಯ್ತು ಸರ್? ನೀವು ಸುಮ್ಮನೆ ಅದು ಮಾಹಿತಿ ತಿಳ್ಕೊಂಡು ಹೇಳ್ಬೇಡಿ. ಲ್ಯಾಂಡ್ ಅಕ್ವಿಷನ್ ಯಾವಾಗ ಇಲ್ಲಿ ಕೇಳಿಸ್ಕೊಳ್ಳಿ ಸರ್. ಆ ಪ್ರಾಜೆಕ್ಟ್ ಮತ್ತೆ ಸರ್ಕಾರ ನಡುವೆ ಆಗತಕ್ಕಂಥದ್ದು ಭೂಮಿ ಮೇಲಲ್ಲ, ಗೊತ್ತಾಯ್ತು. ಯಾವಾಗ? ಇಲ್ಲಿ ಕೇಳಿಸ್ಕೊಳ್ಳಿ. 97ರಲ್ಲಿ 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 ಜೆ.ಎಚ್. ಪಟೇಲ್ ಇದ್ರು. ಸಾಹೇಬ್ರೇನಾಗಿದ್ರು? ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಪ್ರೈಮ್ ಮಿನಿಸ್ಟರ್ ಅದಾದ್ಮೇಲೆ ಅವ್ರ ವಿಷಯ ಅದಕ್ಕೆ ಹೇಳ್ತಾ ಇರೋದು. ಕೇಳಿಸ್ಕೊಳ್ಳಿ ಸರ್, ಫಸ್ಟ್ ನೋಟಿಫಿಕೇಶನ್ ಆಗುತ್ತೆ. ಹೌದು, ಎಸ್, ಇದನ್ನ ಮಾಡ್ಬೇಕು ಅಂತ ಯಾರು ಮಾಡೋದು? ಯಾರು ನೋಟಿಫಿಕೇಶನ್ ಮಾಡೋದು? ಯಾವುದೇ ಪ್ರಾಜೆಕ್ಟ್ಗೆ, ಯಾವುದೇ ಇಂಡಸ್ಟ್ರೀಸ್ಗೆ ನಾವು ಕೊಡ್ತಕ್ಕಂಥದ್ದು ನಮ್ಮ ಯಾರು ಲ್ಯಾಂಡ್ ಅಕ್ವಿಷನ್ ಆಫೀಸರ್ಸ್ ಅಲ್ವಾ, ಅವ್ರು ತಗೋತಾರೆ. ಅವರು ಪ್ರಾಜೆಕ್ಟ್ ನ ತಗೊಂಡು ಸರ್ಕಾರ ಅಂತ ಮಾಡ್ಕೋತಾರೆ.
ಸರ್ಕಾರ ಅಂತ ಸರ್ಕಾರ ಕೊಡಬೇಕಂತ ಕೇಳಿಸ್ಕೊಳ್ಳಿ ಸರ್, ಸರ್ಕಾರ ಅಂತ ಬರೋದು ಅವ್ರ ಹೆಸರು ಯಾರ ಹೆಸರು ಕೊಡಲ್ಲ. ಸರ್ಕಾರಕ್ಕೆ ಒಳಪಡಿಸ್ಕೊತದೆ, ಸರ್ಕಾರ ಸ್ವಾಧೀನ ಪಡಿಸ್ಕೊತದೆ. ಸರ್ಕಾರನೇ ಈಗ ಮಾಡ್ತಾ ಇದಾರೆ ಇವತ್ತು ಇದರಲ್ಲಿ ಬಿಡ್ದಿನಲ್ಲಿ ಅಲ್ಲಿ ಮಾಡ್ಕೊಳ್ಳೋದು ಸರ್ಕಾರ ಅಂತಾನೆ, ವಶಪಡಿಸ್ಕೊಳ್ಳೋದು ಸರ್ಕಾರ. ಮಾಡ್ಕೊಟ್ಟಿದ್ದಾರೆ ನೈಸ್ ಶ್ರೇಣಿ ಕೇಳಿ ಅಂತಿರೋದು. ಒಂದ್ ನಿಮಿಷ, ಆ ಸರ್ಕಾರದನ್ನ ಸರ್ಕಾರ ಮಾಡ್ಕೊಟ್ಟಿದ್ದು ಎಸ್.ಎಂ. ಕೃಷ್ಣ ಅವ್ರ ಗೌರ್ಮೆಂಟ್, ಅವತ್ತಿನ ದೇಶಪಾಂಡೆ ಇಂಡಸ್ಟ್ರಿಯಲ್ ಮಿನಿಸ್ಟರ್, ಇವತ್ತಿನ ಡಿ.ಕೆ. ಶಿವಕುಮಾರ್ ನಗರಾಭಿವೃದ್ಧಿ ಸಚಿವರು, ಇವರ ಕೈವಾಡದಿಂದ ಆಗಿದ್ದು. ಈಗ ಹಾಗಾದ್ರೆ ನೀವೇನಕ್ಕೆ ಅದನ್ನ ಹೋರಾಟ ಮಾಡ್ಲಿಲ್ಲ? ಮಾಡ್ತಾ ಇದೀವಲ್ಲ, ಅದನ್ನೇ ಚಾಲೆಂಜ್ ಮಾಡಿರೋದು. ಇವ್ರು ಲೋನ್ ಏನ್ ತಗೊಂಡವ್ರೆ, ಅದು ಇಲ್ಲಿಗಲ್, ಅದು ಇಲ್ಲಿಗಲ್. ಸರ್ಕಾರ ಅಂತ ಇರ್ಬೇಕಾಯ್ತು ಹೊರತು ಅಲ್ಲಿ ನೈಸ್ ಪ್ರಾಜೆಕ್ಟ್ ಅಂತ ಬಂತು. ಈಗ ನಾನು ಕೇಳ್ತಾ ಇರೋದು ಏನಂತ ಅಂದ್ರೆ, ಒಂದು ಏನಾದ್ರೂ ಪ್ರಾಜೆಕ್ಟ್ ಮಾಡಿದ್ರೆ ಅಡಿಷನಲಿ ಡಾಕ್ಯುಮೆಂಟ್ ಕೊಡ್ಬೇಕಾಗತ್ತೆ, ಕರೆಕ್ಟಾ ಸರ್? ಅಡಿಷನಲ್ ಡಾಕ್ಯುಮೆಂಟ್ ಕೊಡಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲಿ ಆದ್ರೆ ಅಲ್ಲಲ್ಲ, ನೀವು ಹೇಳ್ತಾ ಇದ್ರಲ್ಲ ಇವಾಗ ಸರ್, ಸರ್ಕಾರ ಅಂತ ಇರೋದ್ನ ನಂದಿ ಕಾರಿಡಾರ್ ಅಂತ ಖಾತೆ ಮಾಡಿಕೊಟ್ಟಿದ್ದೆ ಎಸ್.ಎಂ. ಕೃಷ್ಣ ಅವರ ಸರ್ಕಾರ. ಅವತ್ತಿನ ನಗರಾಭಿವೃದ್ಧಿ ಸಚಿವರಾಗಿದ್ದ ಡಿ.ಕೆ. ಶಿವಕುಮಾರ್, ಅವತ್ತಿನ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆರ್.ವಿ. ದೇಶಪಾಂಡೆ ಕಾರಣ ಖಾತೆ ಮಾಡಿಕೊಟ್ಟಿದೆ ಇಲ್ಲಿಗಲ್. ಅವ್ರಿಗೆ ಖಾತೆ ಯಾವ ಕಾರಣಕ್ಕೂ ಮಾಡ್ಕೊಡ್ಬೇಕಾಗಿದ್ದು. ಅದ್ರ ಮೇಲೆ ಅವರ ಸಾಲ ತಗೊಂಡಿದ್ದು 600 ಕೋಟಿ ICICI ಬ್ಯಾಂಕ್ ಅಲ್ಲಿ. ಈಗ ಅವರು ಪ್ರಾಜೆಕ್ಟ್ ಅಡಿಷನಲ್ ಪ್ರಾಜೆಕ್ಟ್ಗೆ ಇದನ್ನ ಕೊಡ್ಲಿ ಕ್ವಾರ್ಟರ್ಗೆ, ಎಸ್ ಇಂಥ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂತ. ಆದ್ರೆ ಜಮೀನ ಇವ್ರ ಹೆಸರು ಖಾತಾ ಮಾಡ್ಕೊಟ್ರು, ಇಲ್ಲಿಗಲ್. ದಟ್ ಈಸ್ ಅದನ್ನೇನೋ ಕ್ಯಾಬಿನೆಟ್ ಸಬ್ ಕಮಿಟಿಲಿ ಮೀಟಿಂಗ್ ಮಾಡಿ ಅಪ್ರೂವಲ್ ಮಾಡಿ ಅವ್ರಿಗೆ ಖಾತಾ ಮಾಡ್ಕೊಟ್ರು. ಈಗ ಲ್ಯಾಂಡ್ಗೆ ಅವ್ರು ₹1 ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಸರ್. 600 ಕೋಟಿ ಇಲ್ಲಿ ತೆಗೆದ್ರು, 600 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ರೋಡ್ ಮಾಡಿದ್ರು. ಈಗ ನಮ್ಮಿಂದ ವಸೂಲಿ ಮಾಡ್ತಾರೆ. 600 ಕೋಟಿ ಅಲ್ಲ, 6000 ಕೋಟಿ ಆಗದ ಈಗ ಇದುವರೆಗೂ. ನನ್ನ ಪ್ರಕಾರ, ನನಗೆ ಅಂದಾಜು ಅಲ್ಲ, ನಿಮ್ಗೆ ಈಗ ಲಕ್ಷ ಕೋಟಿ ಹೋರಾಟ ಮಾಡ್ತಾ ನನ್ನ ಪ್ರಕಾರ ನೈಸ್ ರೋಡ್ ಬೆಂಗಳೂರಿಂದ ಬೆಳಗಾವಿಗಿಂತ ಮಾಡ್ಬೋದಾಯ್ತು, ಅಷ್ಟು ದುಡ್ಡು ವಸೂಲಿ ಮಾಡ್ಬಿಟ್ಟವನ. ಈ ರಾಜ್ಯದ ಬಹು ದೊಡ್ಡ ಹಗರಣ ಅದು, ಈ ರಾಜ್ಯದ ಬಹುದೊಡ್ಡ ಹಗರಣ. ಆದ್ರೆ ಮಾಧ್ಯಮಗಳು ದೊಡ್ಡ ಮಟ್ಟಕ್ಕೆ ಅದ್ರ ಬಗ್ಗೆ ಬೆಳಕು ಚೆಲ್ತಾ ಇಲ್ಲ. ಚೆಲ್ಬೇಕು, ಇದ್ರ ಬಗ್ಗೆ ಹೋರಾಟ ಆಗ್ಬೇಕು. ಯಾಕಂದ್ರೆ ಇವತ್ತು ಅಷ್ಟು 20 ವರ್ಷಕ್ಕೆ ಲೀಸ್ ಇದ್ದು ಸರ್, 2020 ಮುಗೀತು. 2019 ಆಗಿದ್ದು ಅಗ್ರಿಮೆಂಟ್ 2020 ಮುಗಿತು. ಇವತ್ತು 2026 ವಸೂಲಿ ಮಾಡ್ತಾವನೆ, ಯಾರು ಕೇಳೋರಿಲ್ಲ. ಮೊನ್ನೆ ಅವರೇ ಹೇಳಿದ್ರಲ್ಲ, ಎಸ್.ಟಿ. ಸೋಮಶೇಖರ್ ದೊಡ್ಡ ದಗಾಕೋರ ಅಂತ ಹೇಳಿದ್ರು ಅವರು. ಯಾಕೆ ಮಾಧ್ಯಮಗಳ ಬಗ್ಗೆ ಈ ರಾಜಕೀಯದವ್ರು ಒಂದು ಬೇಜಾರು ಮಾಡ್ಕೊಡಿ ಪ್ರಭು ಅವರೇ. ಏನಾಗುತ್ತೆ, ಯಾವಾಗ ಅವನು ನಿಮಗೆ ಅಡ್ಜಸ್ಟ್ ಆಗಿಲ್ಲ ಅಂದಾಗ ಒಂದು ದಗಾಕೋರ ಆಗ್ತಾನೆ, ಇನ್ನೊಂದು ಆಗ್ತಾನೆ, ಕಳ್ಳ ಆಗ್ತಾನೆ, ಸುಳ್ಳ ಆಗ್ತಾನೆ, ಇನ್ನೂ ಏನೇನೋ ಹೊರಡಿಸ್ತಾರೆ, ಇದು ಯೂಸ್ ಮಾಡ್ತಾರೆ ಅವ್ರ ಮೇಲೆ. ಅವ್ನು ಚೆನ್ನಾಗಿದ್ದಾಗ ಅಂತೂ ಯಾರು ಏನು ಮಾತಾಡ್ಲಿಕ್ಕೆ ಹೋಗಲ್ಲ ಬೇಸಿಕಲಿ. ಅದು ನಿಮಗೆ ಗೊತ್ತಿದೆ. ಅಂದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಇಲ್ಲ, ಈ ಪ್ರಾಜೆಕ್ಟ್ ಅಲ್ಲಿ ಅವ್ಯವಹಾರ ಆಗಿದೆ. ಸರ್, ಈಗ ರಾಜಕಾರಣಿಗಳು ಬಿಟ್ಟುಬಿಡಿ ಸರ್, ರಾಜಕಾರಣಿಗಳು ಬಿಟ್ಟುಬಿಡಿ. ನೀವು ಏನು 4ನೇ ರಂಗ ಅಂತ ಹೇಳ್ತೀರಿ, ನೀವು ಏನು ಪ್ರಸ್ತುತರಿದ್ದೀರಿ, ನೀವು ಅದ್ರ ಬಗ್ಗೆ ವರದಿ ಮಾಡಿ. ಸರಿ ಇದೆಯಾ ತಪ್ಪಿದೆಯಾ, ಅವರು ತಿನ್ಕೊಂಡಿದಾರ ಉಣ್ಕೊಂಡಿದಾರ ಗೊತ್ತಾಗುತ್ತೆ ನಿಮ್ಗೆ. ಅದ್ರಲ್ಲಿ ಏನ್ ಡೌಟೇ ಇಲ್ಲ, ಆಯ್ತಾ? ನೀವು ಸ್ವಲ್ಪ ದಾಖಲಾತಿಗಳು ಕೊಡಿ, ನಾವು ದಾಖಲಾತಿ ಖಂಡಿತ ಕೊಡ್ತೀವಿ. ಅವನಿಗೆ ಎಲ್ಲಾ ಕೋರ್ಟ್ ನಲ್ಲಿ ಹಿನ್ನಡೆ ಆಗಿದೆ, ಎಲ್ಲಾ ಕೋರ್ಟ್ ನಲ್ಲಿ ಹಿನ್ನಡೆ ಆಗಿದೆ. ಆದ್ರೂ ಕೂಡ ಅವರು ಮುಂದುವರಿತಾ ಇದ್ದಾರೆ. ಈ ಬಗ್ಗೆ ನೀವು ಚರ್ಚೆ ಮಾಡಬೇಕು, ಮಾಧ್ಯಮಗಳು ವರದಿಯನ್ನು ಚೆಲ್ಬೇಕು. 2020 ಅವ್ರ ಟರ್ಮ್ ಮುಗೀತು, ಕರೋನಾ ಅಂತೇಳಿ 2 ವರ್ಷ ಎಕ್ಸ್ಟೆನ್ಷನ್ಗೆ ಹಾಕೊಂಡ್ರು, ಆ 2 ವರ್ಷನೂ ಮುಗೀತು. ಈಗ ಅವ್ರು ಬಿಟ್ಕೊಡ್ಬೇಕಾಯ್ತು. ಈಗ ಅದು ಸಾರ್ವಜನಿಕರಿಗೆ ಫ್ರೀ ದಾರಿ ಆಗ್ಬೇಕು, ಯಾರು ಟ್ಯಾಕ್ಸ್ ಕಟ್ಟಬಾರ್ದಲ್ಲಿ, ಅದು ಫ್ರೀ ಸರ್ವಿಸ್ ರೋಡ್ ಆಗ್ಬೇಕದು. ಆ ಮಟ್ಟಕ್ಕೆ ಹೋರಾಟವನ್ನ ಮಾಡ್ಬೇಕು ನೀವೆಲ್ಲರೂ. ಈಗ ಕುಮಾರಸ್ವಾಮಿ ಅವರೇ CM ಆಗಿದ್ರು 2019-20 18-19. ಅವತ್ತು ಕೋರ್ಟಲ್ ಸ್ಟೇ ಇತ್ತು. ನಂಗೆ ಗೊತ್ತು ನೀವು ಕ್ವಶನ್ ಕೇಳ್ತೀರಿ ಅಂತ. ಅವತ್ತು ಕೋರ್ಟಲ್ ಸ್ಟೇ ಇತ್ತು, ಸುಪ್ರೀಂ ಕೋರ್ಟ್ ಅಲ್ಲ, ಕೋರ್ಟಲ್ ಸ್ಟೇ ಇತ್ತು. ಡಿಸೈಡ್ ಮಾಡುವುದಾಗಿತ್ತಲ್ಲ ಆಸ್ ಎ CM. ನಾನು ಕೋರ್ಟಲ್ ಇದ್ದಾಗ ಆಗಲ್ಲ. ಈಗ ಕೋರ್ಟಲ್ ಡಿಸೈಡ್ ಆಗಿದೆ. ಈಗ ಒಂದೇ ಒಂದು ಕೇಸ್ ಪೆಂಡಿಂಗ್ ಇರೋದು ಅವರು. ಏನಂದ್ರೆ ಕೊರೋನಾ ಇದ್ದ ಕಾರಣ ನಾವು 2 ವರ್ಷ ಮಾಡಿರ್ಲಿಲ್ಲ ಅಂತ ಎಕ್ಸ್ಟೆನ್ಷನ್ ಹಾಕೊಂಡಿದ್ವು, ಅದು ಮಾತ್ರ ಪೆಂಡಿಂಗ್ ಇದೆ. ಲ್ಯಾಂಡ್ ಸಂಬಂಧಪಟ್ಟಂಗೆ ಯಾವ ಕೇಸು ಪೆಂಡಿಂಗ್ ಇಲ್ಲ. ಈಗ ಲ್ಯಾಂಡ್ ವಾಪಸ್ ತಗೊಂತೀರಾ ಹಾಗಾದ್ರೆ? ಗವರ್ಮೆಂಟ್ ಅವರು ತಗೊಂತಾರೆ 100ಕ್ಕೆ 1,00,000% ತಗೋಬೇಕು. 100ಕ್ಕೆ 100% 1,00,000% ವಾಪಸ್ ತಗೋಬೇಕು. ಇಡೀ ನಾವು ನಡೆಸ್ಬೇಕು, ಅದನ್ನ ಸರ್ಕಾರ ನಡೆಸುತ್ತೆ. ಸರ್ಕಾರ ಫ್ರೀಯಾಗಿ ಓಡಾಡ್ಲಿ ರಸ್ತೆನಲ್ಲಿ. ಈ ವಸೂಲಿ ಮಾಡಿದ್ರೆ ಸಾಕು. ಈಗ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡ್ಬಿಟ್ಟವನೆ, ಇಲ್ಲಿಗೆ ನಿಲ್ಲಿಸ್ಬೇಕು ಅವನ. ಫ್ರೀ ಸರ್ಕಾರ ಕಟ್ಟು, ನಮ್ ಸರ್ಕಾರಕ್ಕೆ ಬರ್ಲಿ. ಟ್ಯಾಕ್ಸ್ ತಗೊಂಡ್ರೆ ಏನ್ ಬೇಸಿಕ್ ಮೇಂಟೆನೆನ್ಸ್ಗೆ ಏನು ತಗೋತಾರೆ ತಗೊಳ್ಳಿ. ಸೊ ಬೇಸಿಕ್ ಏನಿದೆ ಪ್ರೈಸು ಅದನ್ನು ತೊಗೊಂಡು ಇನ್ನು ಉಳಿದಿದ್ದನ್ನು ಸರ್ಕಾರ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮದು ಈ ಕೆಲಸಕ್ಕೆ ಈ ಇಶ್ಯೂಗೆ ಸಂಬಂಧಪಟ್ಟಂಗೆ ದಯವಿಟ್ಟು ಇನ್ನೊಂದಿನ ಡಾಕ್ಯುಮೆಂಟ್ ತೊಗೊಂಬನ್ನಿ, ಇನ್ನೊಂದಿನ ಕುಂತ್ಕೊಳ್ಳೋಣ. ನಾನು ಕುಂತ್ಕೊಳ್ಳೇಬೇಕಿದ್ದಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.